ಹಣಕ್ಕಾಗಿ ಜನ್ಮ ಕೊಟ್ಟ ಅಪ್ಪನ ಕಣ್ಣನ್ನೇ ಕಿತ್ತ ಮಗ, ಕಣ್ಣು ಕಳ್ಕೊಂಡ ತಂದೆ ಈಗ ಹೇಗಿದ್ದಾರೆ? ನ್ಯೂಸ್ 18 ಕನ್ನಡದ ಸ್ಟುಡಿಯೋದಲ್ಲಿ ನತದೃಷ್ಟ ಅಪ್ಪ. ಇದೇ ಈ ಹೊತ್ತಿನ ಚರ್ಚಾ ವಿಶೇಷ. ಕಣ್ಣಿಲ್ಲದ ನರಕ, ಅಪ್ಪನ ಆಕ್ರಂದನ. ಇದು ಆಗಸ್ಟ್ 28ನೇ ತಾರೀಕು ನಡೆದಂತ ಘಟನೆ. ಬೆಂಗಳೂರಲ್ಲೇ ನಡೆದಿದ್ದು. ಹಣಕ್ಕಾಗಿ ಜನ್ಮ ಕೊಟ್ಟ ಅಪ್ಪನ ಕಣ್ಣನ್ನೇ ಮಗ ಕಿತ್ತಿದ್ದಾನೆ. ಕಣ್ಣು ಕಳ್ಕೊಂಡ ತಂದೆ ಪರಮೇಶ್ ಇದಕ್ಕೆ ಏನಂತಾರೆ, ಅವರಿಂದ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜೆಪಿ ನಗರದಲ್ಲಿ ನಡೆದಿತ್ತು ಈ ಘಟನೆ. ನಾವು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವರೇ ಆ ನತದೃಷ್ಟ ತಂದೆ, ಪರಮೇಶ್ ಅಂತ ಇವರ ಹೆಸರು. ಲೋಕ ನೋಡಲು ಇವರು ಮಗನಿಗೆ ಕಲ್ಸಿದ್ರು, ಆದ್ರೆ ಆ ಕಣ್ಣುಗಳನ್ನೇ ಈಗ ಮಗ ಕಿತ್ತಿದ್ದಾನೆ. ಇದಕ್ಕೆ ಕಾರಣ ಅಂದ್ರೆ ಆಸ್ತಿ. ಈತ ತುಂಬಾ ಶೋಕಿಲಾಲ ಆಗಿದ್ದ. ಪಬ್ಬು ಕ್ಲಬ್ ಹುಡುಗಿರ ಶೋಕಿ ಈತನಿಗಿತ್ತು. ಮಗನ ಹೆಸರು ಅಭಿಷೇಕ್ ಚೇತನ್ ಅಂತ. ಹೀರೋನಂತಹ ಅಪ್ಪನಿಗೆ ಈಗ ಮಗನೇ ವಿಲನ್ ಆಗಿದ್ದಾನೆ. ಸಹೃದಯ ಅಪ್ಪನಿಗೆ ಹೃದಯಹೀನ ಮಗ ಈ ರೀತಿ ಕೆಲಸವನ್ನ ಮಾಡಿದ್ದಾನೆ. ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನ ಮಕ್ಕಳು ಇತ್ತೀಚೆಗೆ ಕೊಡ್ತಿದ್ದಾರೆ ಅನ್ನೋದಕ್ಕೆ ಇದು ಒಂದು ನೈಜ ಉದಾಹರಣೆ. ಬೆಂಗಳೂರಲ್ಲಿ ನಡೆದಿರೋದು, ಜೆಪಿ ನಗರದಲ್ಲಿ. ಈ ಬಗ್ಗೆ ಮಾತಾಡೋದಕ್ಕೆ ನತದೃಷ್ಟ ತಂದೆ ಪರಮೇಶ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಹೇಗಿದ್ದೀರಾ ಸರ್ ಈಗ? ಓಕೆ, ನನಗೆ ಕಣ್ಣುಗಳನ್ನ ನನ್ನ ಮಗ 2 ಕಣ್ಣುಗಳನ್ನ ಕಿತ್ತು ಬಿಟ್ಟ. ಹೌದು. ಅವನ ಆಸ್ತಿಗಾಗಿ ಕ್ರೌರ್ಯ ಅಥವಾ ಅವನಿಗೆ ನಾನು ಇದ್ರೆ ಅವನಿಗೆ ಆಸ್ತಿ ಸಿಗಲ್ಲ ಅನ್ನೋಂಥ ಒಂದು ಭಾವನೆ ಏನೇನು ಮನಸ್ಸಲ್ಲಿ ಇಟ್ಕೊಂಡಿದ್ನೋ ಏನೋ, ನನ್ನ 2 ಕಣ್ಣುಗಳನ್ನ ಕಿತ್ತು ಅಂಧಕಾರದಲ್ಲಿ ಮುಳುಗಿಸಿದ್ದಾನೆ. ಹೌದು. ಬಹುಶಃ ನಾವ್ ಅನ್ಕೊಂಡಿದ ಪ್ರಕಾರ ನಿಮ್ಮ ನೋಡಿದಾಗ ನಮಗೆ ತುಂಬಾ ಕನಿಕರ ಆಯ್ತು. ಅದ್ರ ಜೊತೆಗೆ ಮಕ್ಕಳು ಯಾವ ರೀತಿ ಎಲ್ಲ ಮಾಡ್ಬಿಡ್ತಾರೆ ತಂದೆ ತಾಯಿಗೆ ಒಂದು ಆಸ್ತಿ ಅನ್ನೋ ಒಂದು ಪದ ಬಂದ್ಬಿಟ್ರೆ ಅಂತ. ಅದ್ರ ಜೊತೆಗೆ ಬಹುಶಃ ನಿಮ್ಮ ಈ ದೈಹಿಕವಾಗಿ ನೀವೇನ್ ನೋವನ್ನು ಅನುಭವಿಸ್ತಿದ್ದೀರಾ, ಈಗ ನಿಮ್ ಕಣ್ಣು ಕಾಣಿಸ್ತಿಲ್ಲ, ಅದಕ್ಕಿಂತ ಬಹುಶಃ ನಿಮ್ ಹೃದಯಕ್ಕಾಗಿರೋ ಬೇನೆ ಇನ್ನೂ ಜಾಸ್ತಿ ಅಂತ ಅನ್ಸುತ್ತೆ. ಅದು ಸ್ವಲ್ಪ ಘಟನೆಯನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ ನಾನು ಇರೋ ಮನೆ ಸ್ವಯರ್ಜಿತವಾದ ಆಸ್ತಿ. ನಾನು ನನ್ನ ಹೆಂಡತಿ ಈ ಮನೇಲಿ ಇದ್ವಿ. ಅದು ನಾವು ಜಾಯಿಂಟ್ ಪ್ರಾಪರ್ಟಿ, ಇಬ್ಬರ ಹೆಸರಲ್ಲಿ ಇತ್ತು. ಹೀಗಿತ್ತು. ಶಾಕಾಂಬರಿ ನಗರ, ನೀವು ಜೆಪಿ ನಗರ ಅಂತ ಹೇಳಿದ್ರೆ ಫಸ್ಟ್ ಮೊದಲೇ ಅಂತದ ಶಾಕಾಂಬರಿ ನಗರ. ಇವನಿಗೆ ನಾವು ಮೊದಲು 9th ಬ್ಲಾಕ್ 9ನೇ ಬ್ಲಾಕ್ ಈಸ್ಟ್ ಎಂಡ್ ಅಲ್ಲಿ ಇದ್ದಾಗ ಅಲ್ಲೊಂದು ನನ್ನೊಂದು ಪ್ರಾಪರ್ಟಿ ಇತ್ತು. ಮೊದಲು ನಾವು ಅಲ್ಲೇ ವಾಸ ಆಗಿದ್ವಿ. ಆ ಮನೆಯಲ್ಲಿದ್ದಾಗ ನಾನು ಕಾರಣಾಂತರಗಳಿಂದ ಅಲ್ಲಿ ಒಂದು ಬಿಸ್ನೆಸ್ ಮಾಡಿದ. ಈಗಾಗಲೇ ಹೇಳಿದ್ದೀನಿ, ಬಿಸ್ನೆಸ್ ಮಾಡಿದ. ಬಿಸ್ನೆಸ್ ಅಲ್ಲಿ ನಷ್ಟ ಉಂಟು ಮಾಡಿದ. ಸಾಕಷ್ಟು ನಾನು ಅವಮಾನಗಳನ್ನು ಅವನಿಂದ ಎದುರಿಸಬೇಕಾಯ್ತು. ಆದರೂ ಮುಂದೆ ಸರೋಬೋದು, ಈಗ ಸರೋಬೋದು, ನಾಳೆ ಸರೋಬೋದು ಅನ್ನೋ ದೃಷ್ಟಿಯಿಂದ ಅವಕಾಶಗಳು ನಾನು ಕೊಡ್ತಾ ಬಂದೆ. ತಪ್ಪುಗಳನ್ನ ತಿದ್ದುಕೊಳ್ಳಿ. ಅಕಸ್ಮಾತ್ ಮನುಷ್ಯ ಸಹಜವಾದ ತಪ್ಪುಗಳನ್ನ ತಿದ್ದುಕೊಂಡ್ರೆ ಮನುಷ್ಯ ಯೋಗ್ಯನಾಗಬಹುದೇನೋ, ಆ ದೃಷ್ಟಿಯಿಂದ ನಾನು ಅವಕಾಶ ಬಹಳಷ್ಟು ಕೊಟ್ಟೆ. ಆದರೆ ಅವನ ದೃಷ್ಟಿ, ಅವನ ಒಂದು ಉದ್ದಟತನ, ದುರಂಕಾರ, ಈ ಏನೇನೋ ಕೆಲವು ದುರ್ಬುದ್ಧಿ, ಶೋಕಿಗಳು, ದುಶ್ಚಟಗಳು, ಇವು ತಂದೆ ತಾಯಿಗಳಿಗೆ ಎಷ್ಟೋ ಗೊತ್ತಾಗದೇ ಇರುವಂತ ಈ ಚಟುವಟಿಕೆಗಳು ಅವ್ರದ್ದು ಇರುತ್ತೆ. ನಾವು ಸ್ವಲ್ಪ ಮಟ್ಟಿಗೆ ನಾವು ಕಂಡುಕೊಳ್ಬೋದು ಅಷ್ಟೇ. ಆದರೆ ಅವರಿಗೆ ಆ ವಯಸ್ಸಿನಲ್ಲಿ ನಾನು ಇವೆಲ್ಲ ಮಾಡೋದ್ರಿಂದ ನಮ್ಮ ಮುಂದೆ ಯೋಗ್ಯರಾಗಿ ಬದುಕ್ತೇನೆಯೇ, ನಾನು ಸಾಮಾಜಿಕ ಕಂಟಕ ಆಗಲ್ವೇ ಅನ್ನೋ ಯೋಚನೆ ಅವ್ರಿಗಿರ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ ಅನ್ನೋದು ಇರ್ತದೆ, ಒಂದು ಕಾನ್ಸಿಯನ್ಸ್ ಅಂತ ಇರುತ್ತೆ, ಮುಂದೆ ನಮ್ಮ ಭವಿಷ್ಯದ ಚಿಂತನೆ ಇರುತ್ತೆ. ಇವನ್ನೆಲ್ಲ ಅವರು ಮಕ್ಕಳಿಗೆ ಇರಬೇಕದು. ಸಾಮಾನ್ಯವಾಗಿ ತಂದೆ ತಾಯಿ ಎಷ್ಟೇ ಹೇಳಿದ್ರು ಕೂಡ ಅವರಿಗೆ ಒಂದು ಇರಬೇಕದು. ಯಾವಾಗ ಇರೋದಿಲ್ವೋ ಆ ಮಕ್ಕಳು ಏನಾಗುತ್ತೆ, ಹೀಗೆ ಬೆಳೆದು ಕೊನೆಗೆ ಸಮಾಜ ಕಂಟಕರಾಗ್ತಾರೆ, ಸಮಾಜ ವಿರೋಧಿಗಳಾಗ್ತಾರೆ. ಆಮೇಲೆ ತಂದೆ ತಾಯಿಗಳಿಗೆ ಹಿಂಸೆ ಪೀಡೆ ಕೊಡ್ತಾರೆ. ಆಯ್ತಾ? ಈಗ ಅಲ್ಲಿರ್ಬೇಕಾದ್ರೆ ನಾನು ಅದನ್ನ ಆ ಆಸ್ತಿಯನ್ನ ಮಾರಬೇಕಾಯ್ತು. ಕಾರಣ ಇವನ ವ್ಯಾಪಾರ ನಷ್ಟದಿಂದ. ಅಲ್ಲಿಂದ ಆಮೇಲೆ ಅದರ ಭಾಗವನ್ನು ನಾನು ಬೇಕು ಅಂತಂದ. ಅದು ನಮ್ಮ ತಂದೆ ಹೆಸರಲ್ಲಿ ಮಾಡಿದ್ದೆ, ಪಿತ್ತರಾಜಿತವಾದ ಆಸ್ತಿ ಅಂತ. ಅದು ನಮ್ಮ ತಂದೆ ಗೌರವಗೋಸ್ಕರ ಹೆಸರಲ್ಲಿ ಮಾಡಿದ್ದೆ. ಆಸ್ತಿ ಇನ್ವೆಸ್ಟ್ಮೆಂಟ್ ನಮ್ಮದೇ ಆಗಿತ್ತು. ಇನ್ನು ಹೆಸರು ಇದೆಯಲ್ಲ, ಲೀಗಲ್ ಆಗಿ ಪಿತ್ತರಾಜಿತ ಅನ್ನೋದು ಬಂದೇ ಬಿಡ್ತು. ಆಯ್ತು, ಅವನಿಗೆ 22 ಲಕ್ಷ ರೂಪಾಯಿ 2007 ಕೊಟ್ಟೆ. ಆಗ ನಾನು ಬೇರೆ ಇರ್ತೀನಿ, ನಮ್ಮ ಭಾಗ ನಾನು ತಗೊಳ್ತೀನಿ, ಬದುಕ್ತೀನಿ ಅಂದ. ಆಯ್ತು ತಗೊಳಪ್ಪ ಅಂತಂದು ಕೊಟ್ಟರು. ನಮಗೇನೋ ಏನೋ ಒಂದು ಚಾಲೆಂಜ್ ಎಲ್ಲ ಬದುಕ್ತಿರ್ಬೋದು. ಇವನು ಭಾಗ ತಗೊಂಡು ಬದುಕ್ತೀನಿ ಇರ್ಬೋದಲ್ಲ. ನಾವು ಅಕಸ್ಮಾತ್ ನಾನು ಅಡ್ಡಿಪಡಿಸಿದ್ರೆ, ನೀವು ನನ್ನ ಕಾಲದಲ್ಲಿ ನಾನು ಪ್ರತ್ಯೇಕವಾಗಿ ಬದುಕ್ತೀನಿ ಅಂದಾಗ ನೀವು ಅಡ್ಡಿಪಡಿಸ್ತಿರಲ್ಲ ಅಂತ ಆರೋಪ ಮಾಡ್ಬೋದು ಅವನು.
ಹೀಗಾಗಿ ಅವನು ತಗೊಂಡ ಮಗ ಬದುಕ ಅವ್ನು ಏನು ಮಾಡ್ತಾನೆ ಕೇಳೋಕೆ ಅವ್ನು ಕೊಟ್ಮೇಲೆ ನಾನು ಯಾಕೆ ಕೇಳಲಿ, ಅವನು ಬದುಕ್ತಾ ಇದ್ದ, ಅದನ್ನೆಲ್ಲ ಹಾಳು ಮಾಡ್ದ ಅಂತ ಗೊತ್ತಾಯ್ತು. 22 ಲಕ್ಷ ಆಗ. ಮತ್ತೆ ಹಾಗೆ ಇದ್ದ. ಮತ್ತೆ ನಾವು ಆ ಮನೆಯನ್ನು ಬಿಟ್ಟು ಬೇರೆ ಕಡೆ ಬಂದ್ವಿ. ನಾವು ಬೇರೆ ಕಡೆ ಬೆಂಗಳೂರವರೇ ನೀವು? ನಾವು ಕೋಲಾರ ಜಿಲ್ಲೆ ಶೆಟ್ಟಿಕೊತ್ನೂರು ಅಂತ. ಆಮೇಲೆ ನಾನು ಓದಿ ಬೆಳೆದಿಲ್ಲ ಮಾಲೂರಲ್ಲಿ, ನಮ್ಮ ತಾಯಿಯ ತವರು ಮನೆ ಉರುಳಿಗೆರೆ ಅಂತ. ನಾನು SLC PUC ಮಾಡಿದೆ. ಆಮೇಲೆ ನಾನು ಬೆಂಗಳೂರಿಗೆ ಬಂದು MA BA ಆನರ್ಸ್ ಆ ಕಾಲದಲ್ಲಿತ್ತು. BA ಆನರ್ಸ್ ಮಾಡಿ MA ಮಾಡಿದೆ. JS ಶಿವರುದ್ರಪ್ಪ, ಚಂದ್ರಶೇಖರ್ ಕಂಬಾರ, ಲಕ್ಷ್ಮಣ ಭಟ್ಟ, ಡಾಕ್ಟರ್ ಮರಳುಸಿದ್ದಪ್ಪ ಮತ್ತು ಇನ್ನೂ ನಮಗೆ ಬಹಳಷ್ಟು ಒಳ್ಳೆ ಮಾರ್ಗದರ್ಶನ ಇತ್ತು ನಮಗೆ. ಇದು ನನಗೆ JS ಶಿವರುದ್ರಪ್ಪನವರ ಒಂದು ಆದರ್ಶಗಳು, ಧ್ಯೇಯಗಳು ಮತ್ತು ಅವರ ನಂಬಿಕೆಗಳು ನನಗೆ ಬಹಳ ಪ್ರಭಾವ ಬೀರ್ತು. ಹೀಗೆ ನನ್ನ ಶೈಕ್ಷಣಿಕ ಪ್ರಗತಿ ಆಗಿ ಆಮೇಲೆ ನಾನು ಸ್ವಲ್ಪ ನಾನು ಹಿನ್ನೆಲೆ ಹೇಳ್ಬಿಡ್ತೀನಿ. ನಾನು MA ಆಯಿತು. MA ಆದಮೇಲೆ ನಾನು ನಮಗೆ ಹಿಮಾ ನಾಗಯ್ಯನವರು ಅಂತಿದ್ರು, ನನಗೆ ಪರಿಚಯಸ್ಥರು. ಅವರು ತಾಯಿನಾಡು ಪತ್ರಿಕೆಯಲ್ಲಿದ್ದವರು. ಅವರು ಇದಕ್ಕೆ ಕರ್ಕೊಂಡೋದ್ರು ಈ ಲೋಕವಾಣಿಗೆ. ಆಗ್ತಾನೆ ನಾನು ಆಗಲೇ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದೆ, ಪರೆ ಬಿಟ್ಟಾವು ಅಂತ. ಸೊ ಉದಯೋನ್ಮುಖ ಕವಿ ಅಂತೆಲ್ಲ ಗುರುತಿಸಿದ್ರು. ನಾನು ಅಲ್ಲಿ ಹೋಗಿ ಅವರಿಗೆ ಅವ್ರ ಪರಿಚಯ ಮಾಡಿಕೊಟ್ಟು ನನಗೆ ಅಲ್ಲೇ ತಕ್ಷಣ ಉಪಸಂಪಾದಕ ಅಂತ ಕೊಟ್ಬಿಟ್ರು ಲೋಕವಾಣಿಯಲ್ಲಿ, MA ಮಾಡಿದ್ನಲ್ಲ ಅಂತ. ಅಲ್ಲಿ 1 ವರ್ಷ ಇದ್ದೆ. ಅಲ್ಲಿ ನನಗೆ ಸೀನಿಯರ್ಸ್ ನಮಗೆ RP ಜಗದೀಶು, ಪರಮೇಶ್ವರು, ನಾಗರಾಜು, ಮಹದೇವಪ್ಪ ನನಗೆಲ್ಲ ಸಹೋದ್ಯೋಗಿಗಳಾದ್ರಲ್ಲಿ. ನಾನು 1 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಅನುಭವ ಬಂತು. ಸಂಯುಕ್ತ ಕನ್ನಡದಲ್ಲಿ 14 ಜನ ಉದಯೋನ್ಮುಖ ಉಪಸಂಪಾದಕರನ್ನು ಆಯ್ಕೆ ಮಾಡಿದಾಗ ಕಾದ್ರಿ ಶಾಮಣ್ಣ, ಜಯಶೀಲ್ ರಾವ್ ಇವರೆಲ್ಲ ಬಹಳ ಒಳ್ಳೆ ನನಗೆ ಅವ್ನು ಟ್ರೈನಿಂಗ್ ಕೊಟ್ಟು ಸಂಯುಕ್ತ ಕರ್ನಾಟಕ ಅಲ್ಲಿ ನಾನು ಸುಮಾರು 6-7 ವರ್ಷ ಕೆಲಸ ಮಾಡಿದೆ. ಆಮೇಲೆ ಸಂಯುಕ್ತ ಕರ್ನಾಟಕ ಕಾರಣ ಅಂತ ಹೇಳಿದ್ರೆ ಒಂದು 10 ತಿಂಗಳು ಮುಚ್ಚಿತ್ತು. ಸೆಕ್ಯೂರಿಟಿ ಇಲ್ಲ ದೃಷ್ಟಿಯಿಂದ ನನಗೆ ಅದೇ ಸಮಯದಲ್ಲಿ ಭಾಷಾಂತರ ನಿರ್ದೇಶನಾಲಯದಲ್ಲಿ ಭಾಷಾಂತರಕಾರ ಹುದ್ದೆಗೆ ಕಾಲ್ ಬಂತು, ಅಡ್ವರ್ಟೈಸ್ಮೆಂಟ್ ಬಂತು. ನಾನು ಅಪ್ಲೈ ಮಾಡಿದಾಗ ನಾನು ಆಯ್ಕೆ ಆಯಿತು. ಆಗ ಅಲ್ಲಿನ ಕಾನೂನು ಕಾರ್ಯದರ್ಶಿಗಳು ಕಾನೂನು ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಬಹುಶಃ ಅವರು ಈಗ ಪರಿಗಣಿಸಿರಬೇಕು. ಒಬ್ಬ ಜರ್ನಲಿಸಮ್ನಿಂದ ಬಂದಂಥ ಕೋಡ್ಕಣಿ ಅಂತ ಒಬ್ಬರಿದ್ರು, ನಿರ್ದೇಶಕರಾಗಿದ್ದರು. ಭಾಷಾಂತರ ಇಲಾಖೆಯಿಂದ ಬಂದಂಥ ಇದು ಜರ್ನಲಿಸಮ್ ಹಿನ್ನೆಲೆಯಿಂದ ಬಂದಂಥ ಇವರು ನಮ್ಮ ಇಲಾಖೆಗೆ ಬೇಕಾಗ್ಬೋದು, ಅಗತ್ಯ ಇದೆ, ಅನುಭವ ಇದೆ ಅಂತ ನನ್ನ ಆಯ್ಕೆ ಮಾಡಿದರು. ಆಗ ಕೆಲವರು ಸಹಕರಿಸಿದರು. ನಮ್ಮ ಸಂವಿಧಾನದಂಥ ಕೋಡಿ ಹೊಸಳ್ಳಿ ರಾಮಣ್ಣ, ವಿ ನಾಗರಾಜು ಅಂತ ನಮ್ಮ ಸ್ನೇಹಿತರು ಮತ್ತು ಇನ್ನೂ ಕೆಲವರು ನನಗೆ ಆ ಕಾಲದಲ್ಲಿ ನನ್ನ ಆ ಇಲಾಖೆಗೆ ಸೇರೋದಕ್ಕೆ ಬಹಳಷ್ಟು ಸಹಾಯ ಮಾಡಿದ್ರು. ನೀವು ತುಂಬಾ ಕಷ್ಟಪಟ್ಟಿದ್ದೀರಿ. ಹೌದು, ಅದಕ್ಕೆ ನಾನು ಯಾವಾಗಲೂ ನನ್ನ ಪರಿಶ್ರಮ ಮತ್ತು ನನ್ನ ಶೈಕ್ಷಣಿಕ ಮತ್ತು ನನ್ನ ಅರ್ಹತೆ ಮೇಲೆ ನಾನು ಬಂದಿರೋದು. ಹಾಗೆ ಅಲ್ಲಿ ನಾನು ಭಾಷಾಂತರ ಇಲಾಖೆಯಲ್ಲಿ ಸೇರಿಕೊಂಡೆ. ಅಲ್ಲಿ ಭಾಷಾಂತರಕಾರನಾಗಿ ಆಮೇಲೆ ನಾನು ನನ್ನನ್ನು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ನೀವು? ನಾನು MAಗೆ ಇಲ್ಲಿ ಬಂದೆ. ನಾನು 69 ಸೆಟಲ್ ಆಗಿರೋದು. ನಾನು ಇಲ್ಲಿ ಹಾಸ್ಟೆಲಲ್ಲಿದ್ದೆ. ಆಮೇಲೆ ನಾನು 69ರಿಂದ 74ವರೆಗೂ ನನ್ನ BA ಆನರ್ಸ್ ಅಂಡ್ MA. ಸರಿ. ಈಗ ನಾನು ಹೇಳಿದ್ನಲ್ಲ, ಈಗ ನಾನು ಇಲಾಖೆಗೆ ಸೇರಿಕೊಂಡು ಅಲ್ಲಿ ನನ್ನ ಜವರೈನವರು ಅಂತಿದ್ರು. ಭಾಳ ನನ್ನ ಒಂದು ಪ್ರತಿಭೆನೋ ಅಥವಾ ಅರ್ಹತೆಯನ್ನು ಗುರುತಿಸಿ ಅವ್ರು ನನ್ನ ಚೀಫ್ ಸೆಕ್ರೆಟರಿ ಆಫೀಸ್ ಅಲ್ಲಿ ಒಂದು ಪೋಸ್ಟ್ ಅಗತ್ಯ ಇತ್ತು, ಕ್ಯಾಬಿನೆಟ್ ಸೆಕ್ಷನ್ ಚೀಫ್ ಸೆಕ್ರೆಟರಿ ಆಫೀಸಲ್ಲಿ. ಅಲ್ಲಿ ಭಾಷಾಂತರಕಾರನಾಗಿ ನನ್ನನ್ನು ಕಳಿಸ್ಕೊಟ್ರು ಪ್ರತಿ ನಿಯೋಜನೆ ಮೇಲೆ. ಸೊ ಅಲ್ಲಿ ಒಂದು 8 ವರ್ಷ ಇದ್ದೆ. ಆ ಇಲಾಖೆಯಲ್ಲಿ ಚಂದ್ರಶೇಖರಯ್ಯ ಅಂತ ಉಪಕಾರ್ಯದರ್ಶಿಗಳಿದ್ರು, ರಾಮಚಂದ್ರ ಅಂತಿದ್ರು. ಆ ಇಬ್ರು ನನಗೆ ಬಹಳಷ್ಟು ಆತ್ಮೀಯರಾದ್ರು. ಆಮೇಲೆ ನನ್ನ ಅಲ್ಲಿ ಬಹಳ ಕ್ವಿಕ್ಕಾಗಿ ಮಾಡಬೇಕು ಭಾಷಾಂತರ. ಕ್ಯಾಬಿನೆಟ್ ನೋಟ್ಸನ್ನು ಚೀಫ್ ಸೆಕ್ರೆಟರಿ ಮಾಡಿದ್ದನ್ನ ಕನ್ನಡಕ್ಕೆ ತರಬೇಕು. ಕ್ಯಾಬಿನೆಟ್ ಮೀಟಿಂಗ್ ನಡೆಯುವಾಗ ನಿರ್ಣಯಗಳನ್ನ ಆಗ್ತಿರ್ತೇವೆ, ತಕ್ಷಣ ಕನ್ನಡಕ್ಕೆ ತರ್ಜುಮೆ ಮಾಡಬೇಕು. ಅದು ನಮ್ಮ ಚಂದ್ರಶೇಖರಯ್ಯ ಅಂತ ಒಬ್ಬ ಇಂಟೆಲಿಜೆಂಟ್ ಅಂಡ್ ಎಫಿಷಿಯಂಟ್ ಆಫೀಸರ್, ಅವರು ನನಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟರು. ಅಲ್ಲಿದೆ. ಆಮೇಲೆ ನನಗೆ ಮತ್ತೆ ಒಂದು ಪ್ರಮೋಷನ್ ಸಿಕ್ತು ರಿಸರ್ಚ್ ಆಫೀಸರ್ ಆಗಿ. ಆಗ ಮತ್ತೆ ನನ್ನ ಇಲಾಖೆಗೆ ನಮ್ಮ ಹಿಂದಿನ ನಿರ್ದೇಶಕ ಅಂತ ವೆಂಕಟರಾಮಯ್ಯ ಮತ್ತು ಜಯಶ್ರೀ ಅವರು ಅಂತಿದ್ರು. ಅವರು ಅಲ್ಲಿ ನಾನು ಇದಕ್ಕೆ ಕಳಿಸ್ಕೊಟ್ರು ಹೈಕೋರ್ಟ್ಗೆ. ಅಲ್ಲಿ ಒಂದು ನಮ್ಮದೇ ನಮ್ಮ ಇಲಾಖೆದ ಒಂದು ಶಾಖೆ ಇದೆ. ಅಲ್ಲಿ ಏನಿದೆ ಜಡ್ಜ್ಮೆಂಟ್ಸನ್ನ ಟ್ರಾನ್ಸ್ಲೇಟ್ ಮಾಡಬೇಕು. ಟ್ರಾನ್ಸ್ಲೇಟ್ ಮಾಡಿ ತೀರ್ಪುಗಳನ್ನು, ಆ ತೀರ್ಪುಗಳು ಒಂದು ಪ್ರತಿ ತಿಂಗಳು ಒಂದು ಪುಸ್ತಕ ರೂಪದಲ್ಲಿ ಹೊರಬರುತ್ತೆ. ಅಲ್ಲಿ ಒಂದು ಡೆಪ್ಟಿ ಚೀಫ್ ಟ್ರಾನ್ಸ್ಲೇಟರ್ ಆಗಿ ನಾನು 5 ವರ್ಷ ಕೆಲಸ ಮಾಡಿದೆ. ಬಹಳಷ್ಟು ಅಪಾರವಾದ ಅನುಭವ. ಭಾಷಾಂತರ ಬಗ್ಗೆ ನನಗೆ ಒಂದು ಒಳ್ಳೆ ನೈಪುಣ್ಯತೆ ನಾನಾಗಿ ಹೇಳ್ಕೊಳ್ಳೋದು ಬಂದಿತ್ತು ನನಗೆ. ಆಮೇಲೆ ನನ್ನ ಮಾತೃ ಇಲಾಖೆಗೆ ಮತ್ತೆ ಹೋದೆ 2011ರಲ್ಲಿ. ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಲಾಸ್ 1 ಆಫೀಸರ್ ಪ್ರಮೋಷನ್ ಆಗಿದೆ. ಆಮೇಲೆ 2012 ರಿಟೈರ್ಡ್ ಆದೆ. ಇಷ್ಟರೊಳಗಡೆ ಅವರಿಗೆ ಈಗ ನನ್ನ ಇದಕ್ಕೆ ಬರ್ತೀನಿ ಫ್ಯಾಮಿಲಿಗೆ.
ಇವನಿಗೆ 2007ರಲ್ಲಿ ನಾನು ಅವನಿಗೆ ಭಾಗಪತ್ರ ಅಂದ್ರೆ ಮೆಮೊರಂಡಮ್ ಆಫ್ ಫ್ಯಾಮಿಲಿ ಸೆಟಲ್ಮೆಂಟ್ ಡೀಡ್ ಅಂತ ಮಾಡಿ ಕೊಟ್ಬಿಟ್ಟಿದ್ದೆ ಅವನಿಗೆ. ನನ್ನ ಉಳಿದ ಆಸ್ತಿಗಳ ಬಗ್ಗೆ ಅಥವಾ ಯಾವುದೇ ನಾವು ನಮ್ಮ ಇರ್ತಕ್ಕಂಥ ಒಂದು ಆಸ್ತಿ ಸ್ವತ್ತುಗಳ ಬಗ್ಗೆ ಅವನಿಗೆ ಹಕ್ಕುಗಳೇ ಇಲ್ಲ. ಎಷ್ಟು ವರ್ಷ ಸರ್ ನಿಮ್ಮ ಮಗನಿಗೆ? ಈಗ 39-40. ಈ ಹೆಸರುಗಳು ಬೇಡ, ಒಟ್ಟು ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 2 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಸರಿ ಸರಿ. ಆಮೇಲೆ ಇಲ್ಲಿ ಅವನಿಗೆ ಮಾಡಿಕೊಟ್ಟಿದ್ದಲ್ಲ. ಸರಿ, ಏನು ಮಾಡಿದ, ನಾನು ಇಲ್ಲಿ 2010ರಿಂದ ಶಾಖಾಮೃತದಾಗಲೇ ಮನೆ ಕಟ್ಟಿದೆ ತಗೊಂಡು. ಅವನು ಪ್ರತ್ಯೇಕವಾಗಿ ಇದ್ದ, ಎಲ್ಲೋ ಮಾಂಡವಿ ಮೋಟಾರ್ಸ್ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದ, ಮಾಡುತ್ತಿದ್ದ. ಸರಿ, ಮನೆಗೆ ನಾನು ಕೆಳಗಡೆ ಒಂದು ಪೋರ್ಷನ್ ಇತ್ತು, ಬರ್ತೀನಿ ಅಂತ ನಮ್ಮ ಮಿಸ್ಸಸ್ಸನ್ನ ಮನವೊಲಿಸಿ ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಬಾಡಿಗೆ ಪತ್ರನ ಮಾಡಿಕೊಟ್ಟು ಮಾಡಿದ. ನಾನು ಹೆಂಡ್ತಿಗೆ ಮನಸ್ಸು ಯಾಕೆ ನೋಯಿಸ್ಬೇಕು ಪಾಪ. ಯಾವ ವರ್ಷದಲ್ಲಿ ಇದು? 2013ರಲ್ಲಿ. ಪಾಪ ಅವಳಿಗೂ ಅನಾರೋಗ್ಯ, ಮಾನಸಿಕ ಹಿಂಸೆ ಆಗುತ್ತೆ, ಅವಳಿಗೋಸ್ಕರ ನಾನು ಒಪ್ಕೊಂಡೆ. ಸರಿ, ಅಲ್ಲಿ ಕೆಳಗಡೆ ಇದ್ನಲ್ಲ, ಬಂದಿದ್ದಾನಲ್ಲ, ಮನೇನ ಊಟ ಮಾಡ್ತಿದ್ದ, ಇದು ಮಾಡ್ತಿದ್ದ. ಸರಿ, ಮಕ್ಕಳ ವಿಚಾರದಲ್ಲಿ ಯಾಕೆ ಊಟಕ್ಕೆ ನೀರಕ್ಕೆ ನಾವು ಯಾಕೆ ಯೋಚನೆ ಮಾಡಬೇಕು, ಮಕ್ಕಳು ಏನಾದರೂ ಕೂಡ ಅಂತ ನಾವು ನಮ್ಮ ಮಿಸ್ಸಸ್ ನಾನು ಈಗ ನಡ್ಕೊಂಬಂತು. ಮಧ್ಯೆ ಏನಾದರೂ ಕಿರಿ ತೊಂದರೆ ಏನಾದರೂ ಬೈಯೋದು, ಕಾನೂನು ಭಯ ಇಲ್ಲ, ಪೊಲೀಸ್ ಭಯ ಇಲ್ಲ, ಮಾನ ಮರ್ಯಾದೆ ಈ ತಂದೆ ಬಗ್ಗೆ ಮಾತಾಡಿದ್ರೆ, ತಾಯಿ ಬಗ್ಗೆ ಮಾತಾಡಿದ್ರೆ ಇದು ಗೌರವನ. ನಿಮ್ಮ ಮನೆ ಕೆಳಗಡೆ ಬಂದ್ರಲ್ಲ ಅವರು, ಅವಾಗ ಏನ್ ಕೆಲಸಕ್ಕೆ ಹೋಗ್ತಿದ್ರು? ಫಸ್ಟ್ ಮಾಂಡವಿ ಮೋಟಾರ್ಸ್ ಇದ್ದ, ಸ್ವಲ್ಪ ದಿವಸ ಅಲ್ಲಿದ್ದಾಗಲೂ ಮಾಂಡವಿ ಮೋಟಾರ್ಸ್ ಹೋಗ್ತಾ ಇದ್ದ. ಅಲ್ಲೇನು ಮಾಡ್ಕೊಂಡು ಏನೋ ಎಲ್ಲ ತರಳೆ ಅಥವಾ ಏನೇನೋ ಅವನಲ್ಲಿ ಒಬ್ರಿಗೊಬ್ರು ಪರಸ್ಪರ ನಂಬಿಕೆಗಳು ವಿಶ್ವಾಸಗಳು ಕಳ್ಕೊಂಡು ಅವ್ರು ತೆಗೆದಾಕ್ತರೋ ಏನೋ ಅನ್ಸುತ್ತೆ. ಏನು ಕೇಳಬಾರ್ದು ಅವನ್ನ, ಯಾಕೆ ಹೋಗ್ತಾ ಇಲ್ಲ ಮಾಡ್ತಾರೆ, ನನ್ನ ಇಷ್ಟ, ನೀವೇ ಕೇಳೋದು. ಈಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಹಿಂಗೆ ಅವರು ಚಿಕ್ಕ ವಯಸ್ಸಿನಲ್ಲಿ ಕೆಲವು ಲಕ್ಷಣಗಳು ಗೊತ್ತಾಗ್ತಿರಲಿಲ್ಲ ಹೇಗೆ ಅಂತ. ಸಹಜವಾಗಿರೋಂಥ ಕೋಪ, ಸಿಟ್ಟು ಅಥವಾ ಮುನ್ಸ್ಕೊಳ್ಳೋದು ಇವೆಲ್ಲ ಕಾಣ್ತಾ ಇರ್ತದೆ, ಏನಿಲ್ಲ. ಇದೆಲ್ಲ ಬಂದ ಮೇಲೆ ಇಂಡಿಪೆಂಡೆಂಟ್ ಆಗಿ 18, 20, 22 ವರ್ಷ ಆದ್ಮೇಲೆ ತಾನೆ ನೀವೆಲ್ಲ ಗೊತ್ತಾಗೋದು. ಹಾಗೆ ಅವನ SSLC ಮಾಡಿರೋದ, ಏನು SSLC ಮಾಡಿದ ಮೇಲೆ BBA ಮಾಡ್ಕೊಂಡ ಅಂತ ಅವನು ಹೇಳ್ತಿದ್ದ. ಆಮೇಲೆ ನಾನೇ ನನ್ನಿಷ್ಟ, ನಾನು ಯಾರು ಕೇಳಬಾರ್ದು, ಈ ಥರ ದರ್ಪ, ದೌಲತ್ತು, ಅಹಂಕಾರ, ದುಟ್ಟ, ಅಟ್ಟಹಾಸ, ಈ ಥರ ಎಲ್ಲಾ ಗುಣಗಳು. ನೀವೇನಾದ್ರೂ ಬ್ರೇಕ್ ಹಾಕಕ್ಕೆ ಹೋದ್ರೆ ನಿಮ್ಮ ಮೇಲೆ ಅಲ್ಲ, ಹೌದು, ನೀವೇ ಕೇಳೋದಕ್ಕೆ ನನ್ನಿಷ್ಟ ಅಂತಿದ್ದ. ಆಮೇಲೆ ಅವನಿಗೆ ಇತ್ತ ಹೀಗೆ, ಈ ನನ್ನ ಹೆಂಡತಿ ಈಗ ಭಾಗಪತ್ರ ಮಾಡಿಕೊಟ್ಟಿದ್ದೀನಿ, ನಮ್ಮನ್ನೇನು ಕೇಳಾಗಿಲ್ಲ. ಆಮೇಲೆ 22 ಲಕ್ಷ ಕೊಟ್ಟಿದ್ದೀನಿ, ಯಾರಿಗೂ ಅನ್ಯಾಯ, ನಮ್ಮ ಮಕ್ಕಳಿಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ, ಪ್ರತಿಯೊಬ್ಬರಿಗೂ ಸಮಾನವಾಗಿ, ಪ್ರತಿಯೊಬ್ಬರಿಗೂ ಎಲ್ಲರನ್ನು ಸಮಾನ ಕೊಟ್ಟಿದ್ದೀನಿ, ಸಮಾನ ಪ್ರೀತಿ ಮನೋಭಾವ ತೋರಿಸಿದ್ದೀನಿ, ಯಾರಿಗೇನು ಅವ್ರಿಗೆ ನಾನು ನಿರ್ಲಕ್ಷ್ಯ ಮಾಡಿಲ್ಲ. ಹೀಗಾಗಿ ಈಗಿತ್ತು ಅವರ ಇಂಡಿಪೆಂಡೆಂಟ್. ನನ್ನ ಒಂದು ಸಲಹೆ ಮತ್ತು ಇದೇನಂದ್ರೆ, ನೀವು ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಬದುಕಿ, ನಿಮ್ಮ ಜವಾಬ್ದಾರಿ, ನಿಮ್ಮ ಫ್ಯಾಮಿಲಿ ನಿಮ್ಮದು, ನನ್ನ ಫ್ಯಾಮಿಲಿ ನಂದು. ಆದರೆ ಪರಸ್ಪರ ಪ್ರೀತಿ ವಿಶ್ವಾಸಗಳು ಇಟ್ಕೊಳ್ಳೋಣ. ನಿಮ್ಮ ಏನಾದರೂ ನಿಮ್ಮ ಇಂಡಿಪೆಂಡೆಂಟ್ ಜೀವನ ನಿಮ್ಮದು, ಬದುಕಿ, ನನ್ನ ಪಾಟ್ ನಮ್ಮದು, ಹೇಗೆ ಇರಲಿ. ಇದು ನನ್ನ ಮೊದಲಿಂದ ಸಲಹೆ ಇದು. ಸೊ ಇವನು ಕೆಳಗೆ ಪ್ರತ್ಯೇಕವಾಗಿದ್ದ, ಪ್ರತ್ಯೇಕ ಜೀವನ ಮಾಡ್ತಾ ಇದ್ದ. ಇವನು ಬಹುಶಃ ಮದುವೆ ಮಾಡೋಕ್ಕೂ ನೀವು ಪ್ರಯತ್ನ ಮಾಡಿದ್ವಿ, ಖಂಡಿತ. ಸುಮಾರು ಒಂದು 50-60 ಹೆಣ್ಣುಗಳನ್ನ ತೋರಿಸಿದ್ದೇವೆ ಇವನಿಗೆ. ಈಗ ಅವನು ಹೆಣ್ಣುಗಳು ನೋಡೋದಕ್ಕೆ ಬಂದಾಗ ಅವ್ರಿಗೆ ಕೊಡ್ತಕ್ಕಂಥ ಪ್ರತಿಕ್ರಿಯೆ, ಅವ್ರಿಗೆ ಹೇಳ್ತಕ್ಕಂಥ ಮಾತುಗಳು, ನಮಗೆ ಹೇಳಂಥ ಮಾತುಗಳು ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ, ನಾಚಿಕೆಗೇಡು ಅಂತ ಮಾತುಗಳು ಆಡ್ತಿದ್ದ ಅಲ್ಲಿ. ಈಗ ನಾನೇ ಮಾಡಿದೆ, ನಾನು ಹೇಳ್ಬಿಟ್ಟು ಕೊನೆ ಮಿಸ್ಸಸ್, ನಾವು ನಿನಗೆ ಇಷ್ಟವಾದ ಹುಡುಗಿನ ಮದುವೆ ಆಗು, ಇಷ್ಟವಾದ ಜಾತಿಯಲ್ಲಿ ಆಗು, ನಮ್ದೇನು ಅಭ್ಯಂತರ ಇಲ್ಲ, ಒಟ್ಟಿಗೆ ಮದುವೆ ಆಗು ಅಂತ ಹೇಳಿದ್ವಿ. ಸರಿಯಾಗಿ ಅವನು ಹೀಗೆ ನಡ್ಕೊಂಡ್ಬಂತು. ಈ ನಮ್ಮ ಹೆಂಡತಿ ಜುಲೈ 29ರಂದು ಆಕೆನು 1 ವರ್ಷದಿಂದ ಅನಾರೋಗ್ಯ, ತಾಯಿ ಬಗ್ಗೆ ಯಾವುದೇ ಅವನಿಗೆ ಇರಲಿಲ್ಲ, ಕನ್ಸರ್ನೇ ಇರಲಿಲ್ಲ. ಇನ್ನು ನಮ್ಮ ಎರಡನೇ ಮಗ ಚೆನ್ನಾಗಿ, ನಮ್ಮ ಅಳಿಯ ನಮ್ಮ ಮಗಳು, ಅವರು ನಮ್ಮ ತಾಯಿನ, ನಮ್ಮ ಮಿಸ್ಸಸ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಈಗ ನಾನು ಈಗ ಕಣ್ಣು ಕಿತ್ತಾಗ ನಮ್ಮ ಹಳಿಯ ಮಗಳು ಕೂಡ ಪಾಪ, ನಮ್ಮ ಎರಡನೇ ಮಗ, ಪ್ರತಿಯೊಬ್ಬರು ಹಳಿಯ ಮಗ ಅಂತೂ 1 ವಾರ ಅವನೇ ಉಪಚಾರ ಮಾಡಿದ, ಅಷ್ಟು ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಮಾಡಿದ ನಮ್ಮ ಮಗಳವರು. ನಮ್ಮ ಎರಡನೇ ಮಗನು ಅಷ್ಟು ಜವಾಬ್ದಾರಿ ಮಾಡ್ಕೊಂಡಿದ್ದಾನೆ. ಅಷ್ಟು ಒಡನಾಟ ಎಲ್ಲ ಯಾರ ಜೊತೆ ಇರ್ತಿತ್ತು ಜಾಸ್ತಿ? ಅಂದ್ರೆ ನೀವಂದ್ರೆ ನಿಮ್ಮ ಅವ್ರ ಆಕ್ಟಿವಿಟೀಸ್ ಎಲ್ಲ ಅಷ್ಟ ಗಮನಕ್ಕೆ ಬರ್ತಿರ್ಲಿಲ್ಲ, ಬೈದ್ರು ಕೂಡ ಏನು ಅದನ್ನ ಕೇಳ್ತಿರ್ಲಿಲ್ಲ, ಬುದ್ಧಿ ಮಾತನ್ನ. ಯಾರ ಸ್ನೇಹಿತರು, ಒಡನಾಟ? ಇಲ್ಲ, ಅವನಿಗೆ ಸ್ನೇಹಿತರು ಕಡಿಮೆ ಅನ್ಸುತ್ತೆ, ಅವ್ನು ಹೆಚ್ಚಿಚ್ಚೇನಾಗಿ ಹೋಗ್ತಿಲ್ಲ. ಮೊದಲು ಇತ್ತೋ ಏನೋ, ಈಗ ಇತ್ತೀಚೆಗೆ ಅವನು ಈ ಯಾರೋ 1-2-3 ಸ್ನೇಹಿತರು ನನ್ಗೆ ಗೊತ್ತಾಗ್ತಿತ್ತು ಅಷ್ಟೇ. ಎಲ್ಲ ನಾನೇ ಕಂಪ್ಲೇಂಟ್ಸ್ ಎಲ್ಲ ಬರ್ತಿತ್ತ? ಹಂಗ್ ಮಾಡ್ತಾ ಇಲ್ಲ, ಅಲ್ಲಿ ಮನೆಗೆ ಬರ್ತಿರ್ಲಿಲ್ಲ, ಏನಿಂತ ಬರ್ತಿರ್ಲಿಲ್ಲ. ಈ ನಮ್ಮ ಹೆಂಡತಿ ಸತ್ತ ಮೇಲೆ ಅದ್ರ ಮಧ್ಯೆ ಹೇಳ್ಕೊಳ್ತಿದ್ದಂತೆ, ನಮ್ಮಮ್ಮ ನನಗೇನೋ ಬರೆದು ಕೊಟ್ಟಿದ್ದಾರೆ, ನಮ್ಮಮ್ಮನ ಭಾಗ, ಜಾಯಿಂಟ್ ಓರ್ಡರ್ ಅಂತಂದ್ರೆ ಭಾಗ ಅಂತ ಅವ್ನು ತಿಳ್ಕೊಂಡಿದ್ದಾನೆ. ಅವ್ರು ಯಾರು ನಮ್ಮ ಹೆಂಡತಿ ಬರ್ಕೊಟ್ಟಿಲ್ಲ, ಏನೂ ಇಲ್ಲ. ಆಯ್ತು ಅಂತ ಅವರು ಹೇಳ್ತಾ ಇದ್ರಪ್ಪ ಇದಕ್ಕೆ. ಇದ್ರ ಮಧ್ಯೆ ನಮ್ಮ ಮಿಸ್ಸಸ್ ಅನಾರೋಗ್ಯ ತುತ್ತಾಗಿ ತೀರೋದ್ಮೇಲೆ ಅವನದು ಏನು ಒಂದು ಮನೋಭಾವ ಅವನದು ಇದು ಅಂತಂದ್ರೆ, ನಮ್ಮನೆಗೆ
ಅವನ ತಮ್ಮನೂ ಬರಬಾರ್ದು, ನಮ್ಮ ಇವರು ಬರಬಾರ್ದು, ಯಾರು ಬರಬಾರ್ದು, ನಮ್ಮ ಸಿಸ್ಟರ್ ಮಕ್ಕಳು ಬರಬಾರ್ದು, ನಮ್ಮ ಮಿಸಸ್ ಅವರ ಅಣ್ಣ ಮತ್ತು ಅವ್ರ ಫ್ಯಾಮಿಲಿಯೂ ಬರಬಾರ್ದು. ಕೆಟ್ಟ ಮಾತುಗಳಿದೆ, ಕೆಟ್ಟ ಇದರಲ್ಲಿ ಬೈಯೋದು ಅವ್ರನ್ನ. ಅದನ್ನ ಓಪನ್ ಆಗಿ ಅಲ್ಲಿ ಬಂದೆ ಅಲ್ಲೇ ನನ್ನ ಹತ್ರ ನಮ್ಮ ಮಿಸಸ್ ಹತ್ರ ಯಾಕೆ ಬರ್ಬೇಕು, ಅವನು ಇವನು ಯಾಕೆ ಬರ್ಬೇಕು, ಇಲ್ಲೇನು ನಮ್ಮ ಮನೇಲಿ ಯಾರು ಮಧ್ಯಪ್ರವೇಶ ಮಾಡಬೇಕು ಹೀಗೆ ಹೇಳ್ತಿದ್ದ. ಆಗ ನಾನು ಕೆಲವೇನು ಮಾಡ್ತೀವಿ, ಉಪಾಯವಾಗಿ ಹೋಗೋಣ, ಯಾಕೆ ಸುಮ್ಮನೆ ಇವನ ಹತ್ರ ಘರ್ಷಣೆ ಗಲಾಟೆಗಳು ಮಾಡ್ಕೊಳ್ಬೇಕು, ನಂದು ಒಂದು ಸ್ಟ್ರಾಟಜಿಕ್ ವೇ ನಾವು ಹೋಗುವಂಥ ನನ್ನ ಮನೋಭಾವ. ಹೀಗೆ ಆಯಿತು. ಈ ಯಾವಾಗ ಅನಾರೋಗ್ಯಕ್ಕೆ ತುತ್ತಾದಳೋ, ತೀರೋಗ್ಬಿಟ್ಲಲ್ಲ, ಸರಿ ಆದಮೇಲೆ ಒಂದು ಇದೆಲ್ಲ ಆದಮೇಲೆ ಒಂದು ಕೋರ್ಟು ಇಂದ ಒಂದು ನೋಟಿಸ್ ಬಾಗಿಲಿಗೆ ಸಿಕ್ಕಿಸಿದ್ದ, ಟೆಂಪರರಿ ಇಂಜೆಕ್ಷನ್. ನಾನೊಬ್ಬನೇ ಇದ್ದೆ. ಮನೆಯವರು ಅಡುಗೆ ಬರ್ತಿದ್ರು, ನನ್ನ ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೆ. ಇವನು ಕೆಳಗಡೆ ಇದ್ದ, ಇವನು ಒಂದ್ಸರಿ ಊಟ ಮಾಡ್ತಿದ್ದ, ಹೋಗ್ತಿದ್ದ, ನೀರು ಬಟ್ಟೆ. 28ನೇ ತಾರೀಕು ಅದು ಆ ಘಟನೆನಾ? ಸರಿ, ಒಂದು ಇದಿತ್ತಲ್ಲ, ಒಂದು ಕೋರ್ಟ್ ನೋಟಿಸ್ ಇಟ್ಟೋಗಿದ್ದೆ ಘಟನೆಗಿಂತ 2-3 ದಿವಸ ಮೊದಲು. ನಾನು ಅದನ್ನೆಲ್ಲ ಓದ್ದೆ ಮಾಡಿದೆ. ನನಗೆ ಗೊತ್ತಿತ್ತು ಇದು ನನ್ನ ಸ್ವರಾಜಿತದ ಆಸ್ತಿ, ನಾನೇ ಇದಕ್ಕೆ ಅಬ್ಸಲ್ಯೂಟ್ ಓನರು, ನನ್ನ ಹೆಂಡತಿ ಸತ್ತ ನಂತರ ನಾನೇ ಲೀಗಲ್ ಹೇರು, ಲೀಗಲ್ ಸಕ್ಸೆಸರ್ ನಾನೇ ಆಗಿರ್ತೀನಿ. ಯಾವುದೇ ಕಾರಣಕ್ಕಾಗಿ ಅವನಿಗೆ ಆಗೋದಕ್ಕಾಗಲ್ಲ. ಅವನಿಗೆ ಕಾನೂನು ಗೊತ್ತಿಲ್ಲದೆ ಈ ರೀತಿ ನೋಟಿಸ್ ಕೊಟ್ಟಿರ್ಬೋದನ್ನ ನಾನು ಅದನ್ನು ಕಂಟೆಸ್ಟ್ ಮಾಡ್ತೀನಿ. ನಮ್ಮ ಸ್ನೇಹಿತರಿಗೆಲ್ಲ ಒಬ್ಬ ಲಾಯರ್ನೆಲ್ಲ ಎಂಗೇಜ್ ಮಾಡ್ಕೊಳ್ಳೋಕ್ಕೆಲ್ಲ ಮಾತುಕತೆ ನಡೆಸಿದ್ದೆ. ಹೀಗಾಗಿ ಇವರು ನೋಟಿಸ್ ಬಂತಲ್ಲ, ನಾನು ಹಾಗೆ ಇಟ್ಕೊಂಡು ಸುಮ್ಮನೆ ಇದ್ದೆ. ಸೊ ಅವತ್ತೇನು 28ನೇ ತಾರೀಕು ಮನೆ ಹತ್ರ ಬಂದ, ಬಾಗಿಲು ತೆಗೆದೆ. ಬಂದು ಎಲ್ಲಿ ಬಟ್ಟೆಗಳು ಹೋಗಿದಿರೋದು, ನೀರು ಫಿಲ್ಟರ್ ವಾಟರ್ ಹಿಡಿದಿಟ್ಟಲ್ಲೋ ಹಾಗೆ ಹೇಗೆ ಅಂತ ಕೇಳಿದ. ಹೌದಪ್ಪ ಅಂದೆ. ಎಲ್ಲಿ ಆ ಕೋರ್ಟ್ ನೋಟಿಸು ಬಂತ ಏನೋ ಅಂತ ಕೇಳಿದಾಗ ಆಯ್ತು ನನಗೆ. ಆ ಕೋರ್ಟ್ ನೋಟಿಸು ಸುಮಾರು ಎಷ್ಟೊತ್ತಿಗೆ? 11 ಗಂಟೆ 10 ಮುಖ 11 ಗಂಟೆ ಅಂತ ಕಾಣುತ್ತೆ. ಆಮೇಲೆ ಹೌದಪ್ಪ ಬಂದಿದೆ ಅಂತಂದೆ. ಆಮೇಲೆ ಸರಿ, ನೀನು ಹಾಫ್ ಶೇರ್ ಕೇಳಿದ್ದೀಯಲ್ಲ ಈ ಮನೆಯಲ್ಲಿ, ಕೇಳಿದ್ದೀಯಾ, ನೀನು ಹಾಫ್ ಶೇರಲ್ಲಿ ಇದ್ದೀಯಾ, ಈಗ ಕೆಳಗಡೆ ಇದ್ದೀಯಾ, ಇನ್ನು ಹಾಫ್ ಶೇರಲ್ಲಿ ನಾನು ಇದ್ದೀನಿ ಮೇಲೆ. ಸೊ ನನ್ನ ಜೀವನ ಅನ್ನೋದು ನಿನ್ನ ಜೀವನ, ಇದು ಪ್ರತ್ಯೇಕವಾದ ಇಂಡಿಪೆಂಡೆಂಟ್ ಆಗಿದೆಯಾ. ಸರಿ, ಈ ಬಟ್ಟೆ ಒಗೆಯೋದು, ನೀರು ಇಟ್ಕೊಳ್ಳೋದು ಮಾಡೋದು ಯಾಕೆ ಬೇಕು, ನಿನ್ನ ಜೀವನ ನೀನು ನೋಡ್ಕೊಂಡು. ಏನು ಹೇಳ್ತಿರೋದು ನೀನು? ನಿಂದ ಹಾಫ್ ಶೇರ್ ಅಲ್ಲ, ಇಡೀ ಮನೆ ನಂದು, ನಮ್ಮ ಅಮ್ಮನ ಆಸ್ತಿ, ನೀನು ಕೇಳೋದಕ್ಕೆ ಹಾಗೆ ಹೀಗೆ ಅಂತ ನೋಡು. ಅವೆಲ್ಲ ನೀನು ಕೋರ್ಟ್ಗೆ ಹೊಟ್ಟೋಗಿದೆಯಾ. ಈಗ ಕೋರ್ಟ್ಗೆ ಹೋಗಿರೋದ್ರಿಂದ ನೀನೇನು ಅಗ್ರೆಸಿವ್ ಆಗಿ ಇಷ್ಟು ವೈಲೆನ್ಸ್ ಆಗಿ ಮಾಡೋಂಥ ಅಗತ್ಯ ಇಲ್ಲ. ಮಾತಾಡಲ್ಲ, ಕೋರ್ಟ್ಗೆ ಹೋಗಿದೆಯಲ್ಲ, ಕೋರ್ಟ್ ನೀನು ಅಲ್ಲಿ ಮಾತಾಡು, ಕೋರ್ಟ್ಗೆ ಉತ್ತರ ಕೊಡು, ಕೋರ್ಟ್ ಏನು ತೀರ್ಮಾನ ಆಗುತ್ತೋ ತಗೋ, ಅದಕ್ಕೆ ಏನು ಬೇಕು ಅಂತಂದೆ. ಅದಕ್ಕೆ ಅಷ್ಟೇನ? ಆಗ ಸರಿ ಅಂದಿದ್ದು, ನೀನು ಈ ಮನೆ ಬಿಟ್ಟು ಹೋಗೋಡು, ಈಗಲೇ ಇಲ್ಲಿಂದ ಹೊರಡು, ಇಲ್ಲಿಂದ ನಿಂದಲ್ಲ ಇದು ಮನೆ, ಹೋಗಿಲ್ಲಿಂದ ಅಂತಂದೆ. ಆಗ ನಾನು ಯಾಕೆ ಅಂತ ಸುಮ್ಮನೆ ಆದೆ. ಈಗ ಬಂದು ನನ್ನ ರೂಮಿಗೆ ಬಂದೆ. ಈಗ ಬಂದು ನಾನು ಆ ಕಡೆಯಿಂದ ಮುಂದೆ ಹೋಗಿ ಹಿಂತಿರುಗಿದೆ, ಅಲ್ಲಿ ಬಾಗಿಲ ಹತ್ರ ಹಿಂತಿರುಗಿದೆ. ನನ್ನ ಹಿಂದೆನೆ ಬಂದು ನನಗೆ ಹತ್ರ ಬಂದು ಕೈಯಲ್ಲಿ ಕಾರ್ ಕೀ ಇತ್ತು ಅವನ ಹತ್ರ. ನನಗೆ ಅವನಿಗೆ ಚುಚ್ಚಿದಾಗ ಸ್ವಲ್ಪ ಅರಿವಾಯಿತು. ಹಿಂಗಂದು ಮಾಡಿ ಕೊನೆಗೆ ನನಗೆ ಆ ಕ್ಷಣಗಳಲ್ಲಿ ನನಗೆ ಏನಾಯಿತು ಅಂತ ಗೊತ್ತಿಲ್ಲ, ಯಾವ ರೀತಿ ಕಿತ್ತ ಗೊತ್ತಿಲ್ಲ. ಆಕೆ ಈಗ ಕೈಯಲ್ಲಿ ಎಳೆದಿರ್ಬೋದು, ಇಲ್ಲ ಇದರಲ್ಲಿ ಹಿಂಗೆ ಸಿಕ್ಸಿ ಹಿಂಗೆ ಎಳೆದಿರ್ಬೇಕು ಕಣ್ಣುಗಳು, 2 ಕಣ್ಣುಗಳನ್ನು ಕಿತ್ಬಿಟ್ಟ. ಎಲ್ಲ ಕ್ಷಣಗಳಲ್ಲಿ ಆ ರೂಮ್ ಬಂದು ನಾನು ತಕ್ಷಣ ಆ ಬಾಲ್ಕನಿ ಬಾಗಿಲು ತಗೊಂಡು ಹೊರಗಡೆ ಬರ್ತೀನಿ, ಕಣ್ಣುಗಳಿಲ್ಲ. ಆಗೆಲ್ಲ ಸುತ್ತಮುತ್ತ ಜನ ಕೂಕೊಂಡೆ, ಕಿರ್ಚ್ಕೊಂಡೆ. ಆಗ ಸ್ನೇಹಿತರು ನನಗೆ, ನಮ್ಮಲ್ಲಿ ಒಬ್ಬ ರುಕ್ಮಿಣಿಯಮ್ಮ ಅಂತಿದ್ದಾಳೆ, ಭಾಳ ಒಂದು ಸಾಮಾಜಿಕ ಸೇವೆ ಮಾಡೋಂಥ ಹೆಂಗಸು, ನೀಲಮ್ಮ ಅಂತಿದ್ದಾರೆ. ಇವರೆಲ್ಲ ನೋಡ್ತಾರೆ ನಮ್ಮ ಸ್ನೇಹಿತರು. ಅಷ್ಟೊತ್ತು ಫೋನ್ಗಳು ಮಾಡಿ ಎಲ್ಲ ರಮೇಶು, ಶ್ರೀಧರು, ರವಿ, ವೆಂಕಟ್ ಅಂತ ನಮ್ಮ ಸ್ನೇಹಿತರು ಭಾಳ, ನಾನು ಅಲ್ಲಿ ಲೋಕಲಾಗಿ ಭಾಳ ಚೆನ್ನಾಗಿದ್ದೀನಿ, ಸೌಹಾರ್ದಯುತವಾಗಿದ್ದೀನಿ, ಭಾಳ ಸ್ನೇಹಮಯವಾಗಿದ್ದೀನಿ. ಅವರೆಲ್ಲ ತಕ್ಷಣ ಬಂದ್ಬಿಟ್ರೆ, ಇವನು ಇಟ್ಕೊಂಡ ಹೆಂಗಸರು ಬಂದು ಇಟ್ಕೊಂಡ್ರೆ ನಾವು ಪೊಲೀಸ್ ಕೊಡಬೇಡಿ ಅಂತ, ಪೊಲೀಸ್ ಕೊಡಬೇಕು ಇವ್ರನ್ನ ಅಂತ, ಇಂಥ ಮಗ ತಂದೇನು ಕಣ್ಣು ಕೆತ್ತಿದ್ದಾನೆ ಅಂತ. ಆಮೇಲೆ ಹಿಡ್ಕೊಟ್ರು, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು, ಎಲ್ಲ ಆಯಿತು, ಟ್ರೀಟ್ಮೆಂಟ್ ಆಯಿತು. ಸಾಯಂಕಾಲ ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದರು. ಇಷ್ಟು ಘಟನೆ. ಈಗ ನಾನು ತಪ್ಪಲ್ಲದ ತಪ್ಪಿಗೆ, ನನ್ನ ತಪ್ಪಲ್ಲದ ತಪ್ಪಿಗೆ ನಾನು ನನ್ನ ಮಗ ಯೋಗ್ಯನಾಗಬೇಕು, ಸಮಾಜದ ಗಣ್ಯ ವ್ಯಕ್ತಿ ಆಗಬೇಕು, ಅಥವಾ ಅವನು ಒಬ್ಬ ವಿದ್ಯಾವಂತನಾಗಬೇಕು, ಅಥವಾ ಒಳ್ಳೆ ಸಾಮಾಜಿಕ ಒಂದು ಜವಾಬ್ದಾರಿಯನ್ನು ಹೊರುವಂಥ ಮಗ ಆಗಬೇಕು, ಗೌರವಗಳನ್ನು ತರಬೇಕು, ಮರ್ಯಾದೆಗಳನ್ನು ಉಳಿಸ್ಕೊಂಡು ಬದುಕಬೇಕು ಅಂತ ನಾನು ಅವನನ್ನು ಬೆಳೆಸಿದ್ದು. ಎಲ್ಲ ಮಕ್ಕಳು ಉದ್ದೇಶ ಅಷ್ಟೇ, ಎಲ್ಲ ತಂದೆ ತಾಯಿಗಳ ಉದ್ದೇಶ. ಒಂದು ನಿಮಿಷ ಮಾತಾಡ್ತೀನಿ ಮಾತ್ರ. ನಿಮ್ಮ ಕತೆ ಕೇಳಿದಾಗ ನಿಜಕ್ಕೂ ನಮಗೂ ನೋವಾಗ್ತಿದೆ.
ಒಂದ್ ರೀತಿ ನಮಗೂ ದುಃಖ ಬರ್ತಾ ಇದೆ. ಯಾಕಂದ್ರೆ ಎಂತ ಮಕ್ಳಿರ್ತಾರೆ ಈ ಸಮಾಜದಲ್ಲಿ, ಕೇವಲ ಆಸ್ತಿಗೋಸ್ಕರ ಬಂದು ತಂದೆ ಕಣ್ಣನ್ನೇ ಕೀಳ್ತಾರೆ. ಸಾಕಷ್ಟು ಚಾನ್ಸ್ನ ನೀವು ಕೊಟ್ರಿ ಅವನಿಗೆ, ಬದಲಾಗ್ತಾನೆ ಅಂತ ನೀವು ಕೂಡ ಸಾಕಷ್ಟು ಚಾನ್ಸ್ ಕೊಟ್ರು ಕೂಡ ಈ ರೀತಿ ಹೇಯ ಕೃತ್ಯವನ್ನ ಒಬ್ಬ ಮಗ ಮಾಡಿದಾನೆ. ಈಗ ಖುದ್ದಾಗಿ ತಂದೆ ಕೇಳ್ಕೊಳ್ತಿರೋದು ಆತನಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ಮುಂದೆ ಕಾನೂನಲ್ಲಿ ಇದೊಂದು ರೀತಿ ಮಾದರಿ ಆಗ್ಬೇಕು ಅಂತ ಅವ್ರು ಕೇಳ್ತಿರೋದು. ಅವತ್ತು ಪರ್ಟಿಕ್ಯುಲರ್ ಆಗಿ 28ನೇ ತಾರೀಕು ಏನೆಲ್ಲ ಆಯ್ತು ಅಂತ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಅವ್ರ ಮಗಳು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮ್ ಹೆಸರನ್ನ ಹೇಳ್ಬೋದಾ ಮೇಡಮ್? ನಾನು ಅವ್ರ ಮಗಳು ಮಾತಾಡ್ತಾ ಇರೋದು. ಕಾಲ್ ಮಾಡಿ ಮಾತಾಡಿ ಅಂತ ಹೇಳಿದ್ರು. ಸರಿ, ಈಗ ನಿಮ್ ಹೆಸರನ್ನ ಹೇಳ್ಬೋದಾ ಅಂತ ನಾನು ಕೇಳ್ದೆ, ಅಂದ್ರೆ ಚಾನೆಲ್ ಅಲ್ಲಿ, ಅಥವಾ ಹಾಗೆ ಮಾತಾಡ್ತೀರಾ? ಓಕೆ ಮ್ಯಾಮ್, ನಮ್ಗಂತೂ ತುಂಬಾ ದುಃಖ ಆಯ್ತು ಈ ಕತೆ ಕೇಳಿ. ಇಂತ ಮಕ್ಕಳು ಇರ್ತಾರ ಅಂತ ನಿಜಕ್ಕೂ ಬೇಸರ ಆಯ್ತು. ನಿಮ್ ತಂದೆಗೆ ಹೀಗಾಗಿದೆ, ಬಹುಶಃ ನಿಮ್ ಅಣ್ಣ ಈ ರೀತಿ ಮಾಡಿರೋದು ನಿಮ್ಗೂ ಸಾಕಷ್ಟು ಕೋಪ ತರಿಸಿರುತ್ತೆ. ಬಟ್ ಆ ಸ್ಥಾನದಲ್ಲಿ ಇದ್ಕೊಂಡು ನಿಮ್ಗೆ ಹೇಗಾಯ್ತು? ಮೊದ್ಲು ಈ ರೀತಿ ಸುದ್ದಿ ಆಗಿದೆ, ಈ ರೀತಿ ಕಿತ್ತು ಬಿಡಿದನಂತೆ ಕಣ್ಣು, ಅವ್ರ ಕ್ರೌರ್ಯವನ್ನ ನೀವು ನೋಡಿರ್ತೀರಾ. ಬಟ್ ಈ ನೀಚ ಕೃತ್ಯ ಮಾಡಿದಾರಲ್ಲ, ನಿಮ್ಗೆ ಈ ಸುದ್ದಿ ಕೇಳಿದಾಗ, ಅಪ್ಪನ್ ಬಂದ್ ನೋಡಿದಾಗ ಹೆಂಗಾಯ್ತು ಮ್ಯಾಮ್? ನೋಡ್ದಾಗ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ನಾವು ಇದು ಅವನಿಂದ ಡೇಂಜರ್ ಅನ್ನೋದು ಇದೆ ಅಂತ ಗೊತ್ತಿರೋದು ಇದ್ರೂನು ನಮ್ಗೆ ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ಇಟ್ಸ್ ಬಿಯಾಂಡ್ ಒನ್ಸ್ ಇಮ್ಯಾಜಿನೇಷನ್ ಇದಾಗಿರೋ ಏನ್ ಇನ್ಸಿಡೆಂಟ್ ಇದೆ. ಆ ಇದ್ರಲ್ಲಿ ಅವ್ನ್ ಮಾಡಿರೋನು ನನಗ್ ಕಾಲ್ ಮಾಡಿ, ನಾನು ತಂದೆ ನನ್ ಜೊತೆ ಜಗಳ ಮಾಡಿ ಅವ್ರು ಕಣ್ಗೊಡ್ಡೆ ನಾವು ಕಿತ್ತಾಕೊಂಡ್ರು ಅಂತ ಒಂದು ಅವರೇ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಮೆಂಟಲ್ ಸ್ಟೇಟ್ ಹೇಗಿರ್ಬೋದು ಅಂತ ಅದನ್ನ ಕೇಳಿದಾಗ, ಇದು ಹೊರಗಡೆನವ್ರಿಗೆ, ಇದು ಕೇಳಿನವ್ರಿಗೆ ಗೊತ್ತಿಲ್ದಿರೋರ್ಗುನು 2 ದಿನ ನಿದ್ದೆ ಊಟ ಮಾಡಕ್ಕಾಗಿಲ್ಲ ಅಂತ ಇನ್ಸಿಡೆಂಟ್ ಇದು. ಸೊ ಆಸ್ ಅ ಫ್ಯಾಮಿಲಿ ನಾವು ಆ ಟೈಮಲ್ಲಿ ಟ್ರಾಮಾ ಇದೆಯಲ್ಲ ನಾವು ಇದು ಫೇಸ್ ಮಾಡಿದ್ದು, ಇಟ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಆಕ್ಚುಲಿ ಇನ್ ವರ್ಡ್ಸ್. ಅದು ಹೀಗಾಗಿದ್ದಿಲ್ಲ. ನಮ್ ತಂದೆ ಹೇಗಿದ್ದಾರೆ, ಅದು ಇವನು ಹೀಗ್ ಮಾಡಿದ್ನಲ್ಲ, ಅವ್ರನ್ನ ಹೋಗಿ ನೋಡೋವರೆಗೂ ನಮ್ ತಂದೆನ ನಾವು ನಿಜವಾಗ್ಲೂ ಒಂದು ನಡ್ಕದಲ್ಲಿದ್ವಿ ಆ ದಿನ ನಾವು ಹೇಳ್ಬೇಕು ಅಂತಂದ್ರೆ. ಸೊ ಇಷ್ಟೆಲ್ಲ ಆಗಿದೆ, ಅದನ್ನ ಹೇಗ್ ಹ್ಯಾಂಡಲ್ ಮಾಡೋದು, ಲೈಕ್ ವಿ ಆರ್ ದ ಯಂಗೆಸ್ಟ್ ಇನ್ ದ ಫ್ಯಾಮಿಲಿ. ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಿದ್ರಿಂದ ವಿ ವರ್ ಏಬಲ್ ಟು, ಜನನು ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ ಹೇಳ್ಬೇಕು ಅಂತಂದ್ರೆ, ಹೊರಗಿನ ಜನ. ನಮ್ ಜೊತೆಗೆ ನಮ್ ತಂದೆಗಿರೋ ವಿಲ್ ಪವರ್, ಅವ್ರು ಇಷ್ಟ ಆಗಿದ್ರು ಅವ್ರು ಇಷ್ಟ ಬಂದು ಸ್ಟುಡಿಯೋನಲ್ಲಿ ಮಾತಾಡ್ಬೇಕಾಗಿದ್ರೆ ಅವ್ರಿಗಿರೋ ಅಂತ ವಿಲ್ ಪವರ್ ಅದು ನಮ್ಗುನು ಒಂದು ಧೈರ್ಯ ತಂದ್ಕೊಡ್ತಾ ಇದೆ ನಮ್ಗೆ, ನಾವು ಇನ್ನು ಫೇಸ್ ಮಾಡ್ಬೇಕಂದ್ರು. ಸೊ ಆ 1 ವೀಕ್ ನಾವ್ ಏನ್ ಟ್ರಾಮಾ ಇದ್ ಮಾಡಿದ್ವಲ್ಲ, ಅದು ನಮ್ಗೆ ತುಂಬಾ ಆಕ್ಚುಲಿ ಫೇಸ್ ಮಾಡೋದು ತುಂಬಾನೇ ಕಷ್ಟ ಆಯ್ತು. ಸೊ ಬಟ್ ಅದೇ ನಾವು ಒಂದು ಧೈರ್ಯ ಅಂದ್ರೆ, ನಾವು ಹಿಂದೆನೂ ನಾವ್ ಇದೀವಿ, ಮುಂದೆನೂ ನಮ್ ತಂದೆ ನಾವು ಕೈ ಬಿಡೋದಿಲ್ಲ. ನಾವು ನಮ್ ತಂದೆ ಏನೇ ಪ್ರೀತಿ ಬೇಕೋ ಅದು ನಮ್ ತಂದೆ ತಾಯಿಗೆ. ಆಮೇಲೆ ನಮ್ ತಂದೆ ತಾಯಿ ಹೇಳ್ದಂತೆ ಅವರು 3 ಜನ ಮಕ್ಳುನು ಅವ್ರು ಈಕ್ವಲ್ ಆಗಿ ನೋಡಿದ್ದಾರೆ, ಯಾವತ್ತೂ ಭೇದ ಭಾವ ಮಾಡಿಲ್ಲ. ಪ್ರೀತಿ ವಿಷಯದಲ್ಲಾಗ್ಲಿ ಯಾವ್ದೇ ವಿಷಯದಲ್ಲಾಗ್ಲಿ 3 ಮಕ್ಳನ್ನ ಒಂದೇ ರೀತಿ ಸಾಕಿದ್ದಾರೆ ಅವರು ಅವತ್ತಿಂದ. ಸೊ ಈ ರೀತಿ ಮಾಡ್ತಾನೆ ಅಂತ ನಮಗೂ ಇದು ಒಟ್ಟಿಗೆ ಬೆಳೆದವರು, ನಮಗೂ ಒಂಥರ ಇದು ಚಿಕ್ಕ ವಯಸ್ಸಿನಿಂದ ಬೆಳೆದಿತ್ತು. ಅವನ್ ಹೀಗೆ ಅಂತ ಹೇಗೆ ಅವನ ಜೊತೆ ಬಿಹೇವ್ ಮಾಡ್ಬೇಕು ಅನ್ನೋದೇ ಒಂದ್ ದೊಡ್ಡ ಕನ್ಫ್ಯೂಷನ್ ಆಗಿತ್ತು ನಮ್ಗೆ. ಈಗ ಚೆನ್ನಾಗಿ, ಈಗ ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ಚಿಕ್ಕ ವಯಸ್ಸಲ್ಲಿ ಮಕ್ಳ ಆಕ್ಟಿವಿಟೀಸ್ ಗೊತ್ತಾಗಲ್ಲ. ಈಗ ನೀವು ಒಟ್ಟಿಗೆ ಬೆಳೆದಿರೋದ್ರಿಂದ, ಸೊ ಯಾವಾಗಿಂದ ಈ ರೀತಿ ಬಿಹೇವಿಯರ್ ಎಲ್ಲ ಚೇಂಜ್ ಆಗ್ತಾ ಹೋಯ್ತು? ಇದು ತುಂಬಾ ಹಳೆ ಇದು. ಅವ್ನ್ ಟೀನೇಜ್ ಅಲ್ಲಿ ಇದ್ದಾಗ್ಲೇನೆ, ನಾವು ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ್ಲೇನೆ ಅವ್ನ್ ಬಿಹೇವಿಯರ್ ಈ ತರ ಇತ್ತು. ಲೈಕ್ ವೆರಿ ರಫ್ ಬಿಹೇವಿಯರ್, ವೆರಿ ಪೇರೆಂಟ್ಸ್ ರೆಸ್ಪೆಕ್ಟ್ ಕೊಡ್ತಾ ಇರೋಂಥದ್ದು. ಸೊ ಆತರ ಎಲ್ಲ ಇದು ಬಿಹೇವಿಯರ್ ಇತ್ತು. ಸೊ ನಮ್ಗೂನು ಒಂದ್ ರೀತಿ ಕನ್ಫ್ಯೂಷನ್, ಇವನ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ನಾವು. ಆಮೇಲೆ ಅವ್ನ್ ಬಿಹೇವಿಯರ್ ಹಾಗಿತ್ತು, ಸಮ್ಟೈಮ್ಸ್ ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತಾ ಇದ್ದ. ಅಂದ್ರೆ ತುಂಬಾ ಪ್ರೀತಿ ಇರೋ ಒಂಥರ, ತಂದೆ ತಾಯಿ ಮೇಲೂ ಅಷ್ಟೇ, ನಮ್ಮ ಮೇಲೂ ಅಷ್ಟೇ ತುಂಬಾ ಪ್ರೀತಿ ಇರೋ ಒಂಥರ ಬಿಹೇವ್ ಮಾಡ್ತಾ ಇದ್ದ. ಸೊ ನಮ್ಗೆ ವಿ ವರ್ ಇನ್ ಅ ಸ್ಟೇಟ್ ಆಫ್ ಕನ್ಫ್ಯೂಷನ್, ಯಾವ ತರ ಇವನ್ ಜೊತೆ ತುಂಬಾ ನಾವು ವೈರತ್ವನು ಬೆಳೆಸ್ಕೊಳಕ್ಕಾಗಲ್ಲ ಇಂಥವ್ರ ಹತ್ರ. ಆಮೇಲೆ ನಮ್ ತಂದೆ ತಾಯಿಗೆ ಯಾರಿದ್ದಾರೆ, ನಮ್ ತಾಯಿ ಹುಷಾರಿಲ್ದಿದ್ದಾಗ 2 ವರ್ಷದಿಂದ ಮಾತಾಡಕ್ಕೂ ಭಯ ಆಗ್ತಿತ್ತು ಅನ್ಸುತ್ತಲ್ಲ. ಡೆಫಿನೆಟ್ಲಿ ಇವಾಗ ಹೊರಗಡೆನವ್ರನ್ನ ಯಾರು ಅವನ ಹತ್ರ ಜಾಸ್ತಿ ಯಾಕಪ್ಪ ಬೇಕು ಇವನ ಹತ್ರ ಅನ್ನೋ ರೀತಿನಲ್ಲಿ ಅವನ ಜೊತೆ ಇದ್ರು. ನಾವು ಬಟ್ ವಿ ಕೆನಾಟ್ ಇವನ್ ಇಗ್ನೋರ್ ಅಲ್ವಾ ನಮ್ ಸಿಚುವೇಶನ್. ಹೇಗೆ ಅಂದ್ರೆ ನಾವು ನಮ್ ತಂದೆ ತಾಯಿಗೋಸ್ಕರ ಆದ್ರೂ ಅಲ್ಲಿ ಹೋಗ್ಬೇಕಾಗತ್ತೆ, ಅವ್ರ ಜೊತೆ ಇರ್ಬೇಕಾಗತ್ತೆ, ಅವ್ರ ಸಪೋರ್ಟ್ ಮಾಡ್ಬೇಕಾಗತ್ತೆ. ಸೊ ಆ ರೀತಿ ಸಿಚುವೇಶನ್ ಇದು. ಸೊ ನಮ್ಗೆ ಆಕ್ಚುಲಿ ಇದು ತುಂಬಾನೇ ಒಂದು ಇಷ್ಟು ನಮ್ಗೆ ಗೊತ್ತಿತ್ತು ಡೇಂಜರ್ ಇದೆ ಇವನಿಂದ ಅಂತ. ಬಟ್ ಎಲ್ಲದಕ್ಕೂ ಒಂದ್ ಟೈಮ್ ಬೇಕು. ನಾವು ಇನ್ನು ನಮ್ ತಾಯಿನ ಕಳ್ಕೊಂಡ ನೋವಿಂದ ಆಚೆನೆ ಬಂದಿಲ್ಲ. ನಾವು ಇನ್ನು 1 ತಿಂಗಳಾಗಿದೆ ನಮ್ಮ ತಾಯಿ ತೀರೋಗಿ. ಅದು ನಮ್ ತಂದೆಗೆ ಎಷ್ಟು ನೋವಿರುತ್ತೆ, ಹೆಂಡತಿ ಅದನ್ನ ಕಳ್ಕೊಂಡಿರೋವಾಗ. ಅವರು ಹೇಗ್ ನನ್ ಕಾಲ ಕಳೀಲಿ ಮುಂದಕ್ಕೆ ಅನ್ನೋ ಯೋಚನೆನಲ್ಲಿದ್ದಾರೆ. ಈಗ ಏನೇ ಒಂದು ಅವರು ನಿರ್ಧಾರ ತಗೊಬೇಕಾದ್ರು ಅದಕ್ಕೊಂದು ಟೈಮ್ ಅಂತ ಬೇಕಲ್ವಾ, ಒಂದು 2 ತಿಂಗಳು 3 ತಿಂಗಳು. ಅಷ್ಟ್ರಲ್ಲೇ ಹೀಗ್ ಮಾಡ್ತಾನೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದು ಈ ರೀತಿ ಏನೋ ಒಂದ್ ಜಗಳ ಆಗುತ್ತೆ, ಎಲ್ಲಾರ ಮನೇಲೂ ಜಗಳ ಆಗುತ್ತೆ, ಆರ್ಗ್ಯುಮೆಂಟ್ಸ್ ಆಗುತ್ತೆ. ಬಟ್ ಯಾವ್ದೂನು ಇಷ್ಟು ಔಟ್ ಆಫ್ ಲಿಮಿಟ್ಸ್ ಹೋಗಲ್ಲ ಯಾವ್ದು ಏನೋ.
ನನ್ಗೊಂದು ಡೌಟ್ ಏನು ಅಂದ್ರೆ, ಈ ರೀತಿ ಇಷ್ಟು ವಿಕೃತ ರೀತಿಯಲ್ಲಿ ವರ್ತನೆ ಮಾಡ್ಬೇಕು ಅಂದ್ರೆ ಬಹುಶಃ ಡ್ರಗ್ ಅಡಿಕ್ಟ್ ಆಗಿದ್ರು ಅಂತ ಅನ್ಸುತ್ತಾ ನಿಮ್ಗೇನಾದ್ರು ನಿಮ್ಮಣ್ಣ? ಅದು ನಾನ್ ಕಮೆಂಟ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಅವನ್ ಆಕ್ಟಿವಿಟೀಸ್ ಬಗ್ಗೆ ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಬಿಕಾಸ್ ಅವ್ನ್ ಯಾರನ್ನೂ ಅವ್ರ ಮನೆಗ್ ಸೇರ್ತಾ ಇರ್ಲಿಲ್ಲ, ಅವ್ನ ಮನೆಗೆ, ಅವ್ನ್ ಕೆಳಗಡೆ ಇದ್ದ ಮನೆಗೆ. ಸೊ ಅವ್ನ್ ಆಕ್ಟಿವಿಟೀಸ್ ಏನು, ಅವ್ನ ಫ್ರೆಂಡ್ಸ್ ಯಾರು, ಅವ್ನ್ ಏನ್ ಮಾಡ್ತಾ ಇದ್ದಾನೆ, ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ. ಪ್ಲಸ್ ನಾವು ಅದನ್ನ ತಿಳ್ಕೊಳಕ್ ಕೂಡ ಹೋಗ್ತಾ ಇರ್ಲಿಲ್ಲ. ಬಟ್ ಅವ್ನ್ ಮಾತ್ರ ನಮ್ದು ಎಲ್ಲಾ ವಿಷಯಗಳಿಗೂ, ಎಸ್ಪೆಷಲಿ ನಮ್ ತಂದೆ ತಾಯಿ ಅವ್ರ ಎಲ್ಲಾ ವಿಷಯಗಳಿಗೂ ಇಂಟರ್ಫಿಯರ್ ಆಗ್ತಿದ್ದ. ಅವ್ರಿಗೆ ಒಂದು ನಾರ್ಮಲ್ ಲೈಫ್ ಅವ್ರಿಗೆ ಬದುಕಕ್ ಬಿಡ್ತಾ ಇರ್ಲಿಲ್ಲ. ಅವ್ರಿಗೆ ರಿಲೇಟಿವ್ಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಎಲ್ಲದಕ್ಕೂ ಅಡ್ಡಿ ಮಾಡೋದು, ಯಾರು ಮನೆಗ್ ಬರ್ಬಾರ್ದು, ಯಾರು ನೋಡ್ಬಾರ್ದು. ಸೊ ಅಂತ ಟೈಮಲ್ಲಿ ನಮ್ ಪರಿಸ್ಥಿತಿ ಹೇಗಂದ್ರೆ, ಈಗ ನಾವು ಅವ್ನ್ ಯಾರು ಅಲೌ ಮಾಡಲ್ಲ. ಸೊ ನಾವು ಕೈ ಬಿಡಕ್ ಆಗಲ್ವಲ್ಲ ನಮ್ ತಂದೆ ಅವರು. ಸೊ ಆ ದೃಷ್ಟಿಯಿಂದ ನಾವಲ್ಲಿ ಹೋಗ್ತಾ ಇದ್ವಿ. ನಮ್ಮ ಮೇಲೂ ಅವನಿಗೆ ಇವ್ರು ಬರ್ತಾ ಇದಾರೆ, ಇವ್ರು ಯಾವ್ದೋ ಒಂದು ಉದ್ದೇಶದಿಂದ ಬರ್ತಾ ಇದಾರೆ, ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಂದ ಬರ್ತಾರೆ, ನಮ್ಮ ಮೇಲೂ ಸಾಕಷ್ಟು ಹಿಂದೆ ಎಲ್ಲ ಮಾಡಿದಾನೆ. ಸೊ ಬಟ್ ನಾವು ಹ್ಯಾಂಡಲ್ ಮಾಡ್ಲೇಬೇಕಾಗಿದ್ದ ಪರಿಸ್ಥಿತಿ. ನಾವು ಯಾವಾಗ್ಲೂ ಜೊತೆಲಿ ಇದ್ವಿ. ನಮ್ ತಾಯಿ ಇದ್ದಾಗ್ಲೂ ಕೂಡ ಅವ್ರಿಗೂ ಹೀಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು, ಅವನು ನಮ್ ತಾಯಿಗೆ ಹೇಳ್ಕೊಳಕ್ ಆಗ್ದಿರೋ ತರ ಅವ್ರಿಗೊಂದ್ ರೀತಿ ಹಿಂಸೆ ಕೊಡ್ತಾ ಇದ್ದ ಅವನು. ನಮ್ ತಾಯಿ ಹುಷಾರಿಲ್ಲದ್ರು ಕೂಡ ಅವನಿಗೆ ಟ್ರೀಟ್ಮೆಂಟ್ ತಗೊಳ್ಳೋವಾಗ್ಲೂ ಕೂಡ ರಾತ್ರಿ 11 ಗಂಟೆ 12 ಗಂಟೆ ಬಂದಾಗ ಅಡ್ಗೆ ಮಾಡಿ ಕೊಡ್ತಾ ಇದ್ರು. ಅವ್ನಿಗೊಂಚೂರು ಮಾನವೀಯತೆ ಅನ್ನೋದಾಗ್ಲಿ, ರಿಲೇಶನ್ಶಿಪ್ ವ್ಯಾಲ್ಯೂಸ್ ಆಗ್ಲಿ ಏನೂ ಗೊತ್ತಿಲ್ಲ ಅವನಿಗೆ. ಬಟ್ ಅವನು ಅಷ್ಟಿದ್ದು ಡೇಂಜರಸ್ ಅಂತ ಗೊತ್ತಿದ್ರು ಈ ತರ ಮಾಡಬಹುದು ಅಂತ ನಾವು ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಇದೊಂಥರ ಶಾಕಿಂಗ್, ಇದು ಎಂಟೈರ್ ನೇಷನ್ಗೆ ಇದೊಂದು ಶಾಕಿಂಗ್ ಇನ್ಸಿಡೆಂಟ್ ಇದು. ಮಾಡ್ಕೊಬಹುದು. ಡಾಕ್ಟರ್ ಏನ್ ಹೇಳಿದಾರೆ ಈಗ? ಇಲ್ಲ, ಇದು ವಿಷನ್ ವೈಸ್ ಅವ್ರ ಏನು ಮಾಡೋದಕ್ಕಾಗಲ್ಲ. ಸೊ ಏನಂದ್ರೆ ಅವ್ರಿಗೆ ಒಂದು ಆರ್ಟಿಫಿಷಿಯಲ್ ಐಲೆಟ್ಸ್ ಐ ಬಾಲ್ಸ್ ಆತರ ಹಾಕ್ಬೋದು. ಸೊ ಬಟ್ ವಿಷನ್ ವೈಸ್ ಏನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಇದೊಂದು ಪರ್ಮನೆಂಟ್ ಡ್ಯಾಮೇಜ್ ಇದು ನಮ್ಗೆ. ನಮ್ ತಂದೆ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದವ್ರಿಗೆ ಈ ರೀತಿ ಆಯ್ತಲ್ಲ. ಸೊ ಇದು ಲಾಸ್ಗೆ ಏನೋ ಒಂದು ಇದೇ ಇಲ್ಲ, ದೇರ್ ಇಸ್ ನೋ ಸೊಲ್ಯೂಷನ್ ಫಾರ್ ದಿಸ್. ಸೊ ಇದಾಗಿರೋದಕ್ಕೆ ಅವನೇ ಬಂದು ಅವನು ಪ್ರಾಣ ಕೊಟ್ಟು, ನಾನು ಲೈಫ್ ಲಾಂಗ್ ನಾನು ಅವ್ರ ಅಪ್ಪಗೆ ಅವರು ಸರ್ವ್ ಮಾಡಿದ್ರು ಕೂಡ ಅವನು ಮಾಡಿರೋ ಡ್ಯಾಮೇಜಸ್ ಲೈಫ್ ಇದು ಜಸ್ಟ್ ದಿಸ್ ಇಸ್ ನಾಟ್ ದ ಫಸ್ಟ್ ಇನ್ಸಿಡೆನ್ಸ್. ಇದು ಅವನ ಎಷ್ಟು ವರ್ಷಗಳ ಕಿರುಕುಳ ಇದು ಹೇಳ್ಬೇಕು ಅಂತಂದ್ರೆ. ಇದು ಆಚೆ ಬಂದಿದೆ ಇವತ್ತು ಒಂದಿನ. ಸೊ ಅವನು ಮಾಡಿರೋ ಅಂತದ್ದು ಇದಕ್ಕೆ ಅವ್ನು ಏನೇ ಮಾಡಿದ್ರು ಅದಕ್ಕೆ ಈಕ್ವಲ್ ಆಗಲ್ಲ. ಅವ್ನು ಮಾಡಿರೋ ತಪ್ಪಿಗೆ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಆಮೇಲೆ ಅವನು ಯಾವ್ದೇ ಕಾರಣಕ್ಕೂ ಅವನಿಗೆ ಬೇಲ್ ಸಿಗೋದಾಗ್ಲಿ, ಅವನಿಗೆ ಇನ್ನೊಂದು ಏನೋ ಒಂದು ಸಿಂಪತಿ ಆಗ್ಲಿ ಬರ್ಲೇಬಾರ್ದು. ಅದೇ ನಮ್ ತಂದೆ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ತಕ್ಕ ಶಿಕ್ಷೆ ಆಗ್ಲೇಬೇಕು. ಹೌದು. ಪರಮೇಶ್ ಅವರೇ, ಮಗಳಿದ್ದಾರೆ, ಮಗಳು ಆಗ್ಲೇ ಹೇಳ್ತಾ ಇದ್ರಿ ತುಂಬಾ ಕೇರ್ ಮಾಡಿದ್ರು. ಈ ಘಟನೆ ಎಲ್ಲ ಆದ್ಮೇಲೆ ಅಳಿಯನು ಬಂದಿದ್ರು, ವಾರಗಟ್ಲೆ ಅವರು ಕೇರ್ ಮಾಡಿದ್ರು ಅಂತ ಏನ್ ಹೇಳ್ತೀರಾ? ಹೌದು, ನಮಗೆ ಘಟನೆ ಬಂದ ತಕ್ಷಣ ಅವ್ರಿಗೆ ವಿಷಯ ಮುಟ್ಟಿಸಿದ್ರು. ನನ್ನ ಎರಡನೇ ಮಗನು ಬಂದ, ಅದು ಶಾಕ್ ಆಯ್ತು. ಅವರು ನಿಮ್ಮ ಮಗಳು ಹೇಳ್ತಾ ಇದ್ರು ಈ ಘಟನೆನೇ ರಿವರ್ಸ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಎಲ್ರಿಗೂ ಯಾಕಂದ್ರೆ ನಮ್ಮ ಸ್ನೇಹಿತರಿಗೆ, ನಮ್ಮ ಎರಡನೇ ಮಗ ಚಂದನ್ಗೆ ಮತ್ತು ನಮ್ಮ ಮಗಳು ಅಳಿಯ ಪ್ರತಿಯೊಬ್ಬರು ಚಂದನ್ ಅವ್ರಿಗೆ ಕಾಲ್ ಮಾಡ್ತಿದೀವಿ, ಅವ್ರು ಪಿಕ್ ಮಾಡ್ತಿಲ್ಲ, ಬಹುಶಃ ಬಿಸಿ ಇದಾರೆ ಅನ್ಸುತ್ತೆ. ನೋಡೋಣ, ಟ್ರೈ ಮಾಡಿ. ಆಮೇಲೆ ಅವನು ತಕ್ಷಣ ಬಂದ ಆಸ್ಪತ್ರೆಗೆ ಇದೆಲ್ಲ ಕರ್ಕೊಂಡು ಹೋದ, ಮಾಡಿದ. ಅವರು ಉಪಚಾರ ಇದ್ರು. ನಮ್ಮ ಅಳಿಯ ಮಗಳು ಅಂತೂ ಇದೇ ಕೆಲಸಕ್ಕೆ ನಿಂತ್ಕೊಂಡ್ರು. ನಮ್ಮ ಅಳಿಯ ಅಂತೂ ಬಹಳ ತುಂಬಾ ಕೆಲಸ ಕಾರ್ಯಗಳು ಬಿಟ್ಟು ಒಂದು ವಾರ ನಡೆಸ್ದ. ಇವನು ಮಾಡಿದ್ದಾರೆ, ಎರಡನೇ ಮಗ, ಎಲ್ಲರೂ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿಗಳು ಎಲ್ಲ, ನಮ್ಮ ಎರಡನೇ ಮಗ ಆಗಲಿ ಇವರಾಗಲಿ ತುಂಬಾ ಚೆನ್ನಾಗಿ ಸಹಾಯಗಳು ಮಾಡಿದ್ದಾರೆ. ಕೆಲಸ ನನ್ನ ರಕ್ಷಣೆಗೋಸ್ಕರ ಎಲ್ಲಾನು ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ನಿಂತರು ಚೆನ್ನಾಗಿ. ಅದ್ರ ಬಗ್ಗೆ ಯಾವುದೇ ಒಂದು ಇದಿಲ್ಲ, ಅಸಮಾಧಾನ ಇಲ್ಲ. ಆಯ್ತು, ಮತ್ತೆ ಇನ್ನೇನು ಕೇಳ್ತೀರಾ? ಸರಿ ಮ್ಯಾಮ್, ಈಗ ಏನ್ ಶಿಕ್ಷೆ ಆಗ್ಬೇಕು ಅಂತ? ಯಾಕಂದ್ರೆ ಇವರು ಅಂದ್ರು ಮುಂದೆ ಕಾನೂನಲ್ಲಿ ಒಂದು ಮಾದರಿ ಆಗಿರ್ಬೇಕು, ಆಧಾರವಾಗಿರ್ಬೇಕು ಈ ಕೇಸ್ ಅಂತ, ಒಂದು ಕಠಿಣ ಒಂದು ಕ್ರಮ ಅವ್ರ ಮೇಲೆ ಆಗ್ಬೇಕು, ಶಿಕ್ಷೆ ಆಗ್ಬೇಕು ಅಂತ. ನಿಮ್ ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ? ಬಿಕಾಸ್ ನಮ್ಗೂ ಲಾ ಹೇಗಿದೆ ಅಂತ ಗೊತ್ತಿಲ್ವಲ್ಲ. ಬಟ್ ಏನೇ ಆದ್ರೂ ಅವ್ನು ಹೊರಗಂತೂ ಬರ್ಲೇಬಾರ್ದು. ಅವ್ನು ಜೀವಾವಧಿ ಶಿಕ್ಷೆ ಆಗ್ಬೇಕು, ಇಲ್ಲ ಅಂದ್ರೆ ಲೈಫ್ ಲಾಂಗ್ ಅವನು ಸಫರ್ ಮಾಡಿ ಅವನು ಜೀವನನ ಕಳಿಬೇಕು. ಅವನು ಆ ರೀತಿ ಹೊರಗಡೆನೂ ಬರಕ್ ಆಗ್ದಿರೋಂಥದ್ದು, ಇಲ್ಲ ಹೊರಗಡೆ ಬರೋ ಅಂತ ಪರಿಸ್ಥಿತಿ ಬಂದ್ರೆ ಅವ್ನು ಜೀವಾವಧಿ ಶಿಕ್ಷೆ ಆಗ್ಬಿಡ್ಬೇಕು ಅಷ್ಟೇ. ಯಾವ್ದೇ ಕಾರಣಕ್ಕೂ ಅವ್ನ್ ಮತ್ತೆ ಬಂದು ಯಾರನ್ನೇ ನೋಡೋದಾಗ್ಲಿ, ಅಥವಾ ಅವ್ನ್ ಮತ್ತೆ ಚೇಂಜ್ ಆಗ್ತೀನಿ ನಾನು ಕಂಪ್ಲೀಟ್ ಆಗಿ ನಾನು ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಅಪ್ಪ ಹೇಳ್ತಾ ಇದ್ರು ತುಂಬಾ ಅವಕಾಶ ನಾನು ಮಾಡ್ಕೊಟ್ಟೆ. ಹೌದು, ಅವ್ನಿಗೆ ಪಶ್ಚಾತ್ತಾಪ ಬರ್ಬೇಕಾದ್ರೆ ಅವ್ನ್ ಇಷ್ಟನೇ ಬರ್ಬೇಕಿತ್ತು ಅವ್ನಿಗೆ. ಯಾಕಂದ್ರೆ ಫಸ್ಟ್ ಇನ್ಸಿಡೆನ್ಸ್ ಅಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಸೊ ಅವ್ನ್ ಪಶ್ಚಾತ್ತಾಪ ಬರ್ಬೇಕಾದ್ರೆ ಇಷ್ಟರಲ್ಲಿ ಬರ್ಬೇಕಾಗಿತ್ತು ಅವ್ನಿಗೆ.
ಸೊ ಅದು 100%, 200% ಅವ್ನಿಗೆ ಬರಲ್ಲ. ಬಂದ್ರು ಒಂದ್ ಸಮಯ ಅವ್ನು ಕಂಪ್ಲೀಟ್ ಆಗಿ ಚೇಂಜ್ ಆದ್ರೂನು ಇದು ಕ್ಷಮಿಸೋ ಅಂತ ಇದೊಂದು ಘಟನೆ ಅಲ್ವೇ ಅಲ್ಲ. ಬಿಕಾಸ್ ಇಟ್ಸ್ ವೆರಿ ರೇರ್. ಅಂದ್ರೆ ಈಗ ತಂದೆ ತಾಯಿಗಿಂತ ಅತ್ಯಮೂಲ್ಯ ಆಸ್ತಿ ಮತ್ತೊಂದಿಲ್ಲ, ಬಟ್ ಇಲ್ದೇ ಇರೋರಿಗೆ ಅದು ಗೊತ್ತಿರುತ್ತೆ ಅವ್ರ ವ್ಯಾಲ್ಯೂ ಏನು ಅಂತ. ಹೌದು. ಇಂತ ಮಕ್ಳಿರ್ತಾರೆ ಆಸ್ತಿಗೋಸ್ಕರ. ಎಷ್ಟು ಮರ್ಯಾದೆ ಕೊಡ್ತಾರೆ ಕೆಲವೊಂದು ಮಕ್ಳು. ಅಷ್ಟರಲ್ಲಿ ಇವರು ಅಷ್ಟು ಎಲ್ಲಾ ಅವ್ರಿಗೆ ಇರೋದನ್ನೆಲ್ಲ ಕೊಟ್ಟು ಅಷ್ಟ್ ಪ್ರೀತಿನಲ್ಲಾಗ್ಲಿ ಯಾವ್ದ್ರಲ್ಲೂ ಕಡಿಮೆ ಮಾಡಿಲ್ಲ 3 ಜನ ಮಕ್ಳಿಗೂ ಅಂತ ನಾನು ಅವಾಗ್ಲೇ ಹೇಳ್ದೆ. ಸೊ ಇಂತ ತಂದೆ ತಾಯಿನ ಪಡ್ದು ನಾವ್ ಅವ್ರಿಗೆ ಏನು ಮಾಡಕ್ ಆಗ್ತಾರೆ ಸುಮ್ನೆ ಆದ್ರೂ ಬಿಟ್ಕೊಡ್ಬೇಕು, ನೋಡ್ಕೊಳಕ್ ಆಗಲ್ಲ ಅಂತ. ಬಟ್ ಈ ರೀತಿ ಕಿರುಕುಳ ಯಾವ ತಂದೆ ತಾಯಿಗೂ ಬೇಡ ಅಂತ ನಾನೊಂದು ಇನ್ ಮುಂದೆ ಒಂದ್ ಭಯ ಬರ್ಬೇಕು ಎಲ್ಲಾ ಮಕ್ಕಳಲ್ಲೂ. ತಂದೆ ತಾಯಿನ ಹೇಗೆ ನಾವು ಟ್ರೀಟ್ ಮಾಡ್ಬೇಕು, ನಾವ್ ಹೇಗೆ ಅವ್ರನ್ನ ಒಂದ್ ಮಾತಾಡುವಾಗ್ಲೂ ನಾವು ಯೋಚನೆ ಮಾಡಿ ಮಾತಾಡ್ಬೇಕು. ತಂದೆ ತಾಯಿ ಏನಾನ ನಾವು ಕೆಟ್ಟದ್ ಮಾಡಕ್ ಹೋದ್ರೆ ನಮ್ಗೆ ಈ ತರ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಆಗ್ಬೇಕು. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮಾತಾಡೋದಕ್ಕೆ ನಮ್ಮ ಜೊತೆ. ಒಂದು ಎಕ್ಸಾಂಪಲ್ ಆಗ್ಬೇಕು ಅಂತ ಅವರು ಕೂಡ ಕೇಳ್ತಿದ್ದಾರೆ. ನೀವು ಆಗ್ಲೇ ಹೇಳ್ತಾ ಇದ್ರಿ ಒಂದು ಕಠಿಣ ಕಾನೂನು ಶಿಕ್ಷೆ ಆಗ್ಬೇಕು, ಕಾನೂನು ಕ್ರಮ ಅವ್ರ ಮೇಲೆ ಆಗ್ಬೇಕು ಅಂತ. ಸೊ ಅವ್ರಂದ್ರು ನನಗೆ ಲಾ ಅಷ್ಟು ಗೊತ್ತಿಲ್ಲ, ಒಟ್ಟು ಹೊರಗಡೆ ಅಂತೂ ಬರಬಾರ್ದು ಅವರು ಅಂತ ನಾನು ಬಯಸ್ತಾ ಇದ್ದೀನಿ. ನೋಡಿ ಮೇಡಮ್, ಇದೇನಂದ್ರೆ ಈ ಘಟನೆ ಸಂಭವಿಸಿದ ಗಳಿಗೆಯಲ್ಲೇ ಬಹಳಷ್ಟು ಇದಕ್ಕೆ ಜನ ಕಣ್ಣೀರು ಸುರಿಸಿದ್ದಾರೆ. ಹೌದು, ಹಳ್ಳಿಗಳಲ್ಲಿ, ನಗರಗಳಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ಇಂಥ ವಿದ್ರಾವಕವಾದ ಘಟನೆ, ಅಮಾನುಷವಾದ ಘಟನೆ, ಹೀನ ಕೃತ್ಯ ಮತ್ತು ಅಪರೂಪದ ಪ್ರಕರಣ, ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಏನೋ ಹೇಳ್ತೀವಲ್ಲ, ಇದನ್ನ ಕೇಳಿ ಒಬ್ಬ ಮಗ ಅತಿರೇಕದ ಕ್ರೌರ್ಯದಿಂದ ತನ್ನ ತಂದೆ ತಾಯಿಗಳನ್ನ ಕಣ್ಣನ್ನು ಕಿತ್ತಿರೋದು ಇದು ಕತ್ತಿವಾಗ ಈ ಉದ್ದೇಶ ಏನೇ ಇರಲಿ, ಕಣ್ಣನ್ನು ಕೀಳುವಂಥ ಒಂದು ಅಮಾನುಷವಾದ ದೃಶ್ಯ ಇದೆಯಲ್ಲ, ಇದು ಯಾರಂತಾನೆ ಇದು ನಾನು ತಪ್ಪಲ್ಲದ ತಪ್ಪಿಗೆ ನಾನು ಗುರಿ ಆಗ್ಬೇಕಾ, ಶಿಕ್ಷೆ ಅನುಭವಿಸ್ಬೇಕಾ, ಅವನು ಶಿಕ್ಷೆ ಅನುಭವಿಸ್ಬೇಕಾ? ಕರೆಕ್ಟ್. ಇದು ಕೋಟಿ ಜನ, ಕೋಟಿ ವೃದ್ಧರು, ಮಕ್ಕಳು ಎಲ್ಲರೂ ಕಣ್ಣೀರು ಸುರಿಸಿದ್ದಾರೆ. ಆ ಸುರಿಸಿದ ಕಣ್ಣೀರಿಗೆ ಬೆಲೆ ಇಲ್ವೇ? ನನ್ನದಲ್ಲ, ಆ ನೋಡಿದ ದೃಶ್ಯ, ಅವನ ಪಾಪಿ ರಾಕ್ಷಸನ ಕೃತ್ಯಕ್ಕೆ ಸುರಿಸಿದ ಕಣ್ಣೀರಿಗೆ ಬೆಲೆ ಸಿಕ್ಬೇಕೀಗ. ಆ ಸುರಿಸಿದ ಕಣ್ಣೀರಿಗೆ ಬೆಲೆ ಅವ್ರು ಕೇಳ್ತಾ ಇದ್ದಾರೆ, ಅವನು ತಕ್ಕ ಶಿಕ್ಷೆ ಆಗಬೇಕು. ಬರೀ ತಕ್ಕ ಶಿಕ್ಷೆ ಅಲ್ಲ, ಮರಣ ದಂಡನೆ ಆಗಬೇಕು. ಇನ್ನೂ ಕೆಲವರು ಹೇಳ್ತಾರೆ ಅಲ್ಲೇ ಚಚ್ಚಿ ಕೈ ಕಾಲು ಮುರಿದು ಕಣ್ಣು ಕಿತ್ತು ಹೊರಗಡೆ ಕಳಿಸ್ಬೇಕಾಗಿತ್ತು ಅಂತ ನನಗೆ ಫೋನ್ ಮಾಡ್ತಿದ್ದಾರೆ ಕೆಲವರಲ್ಲಿ. ಹೀಗೆ ನನ್ನ ಇದು ಹಾಗೆ ಇಂಥ ಮಕ್ಕಳಿಂದ ತಂದೆ ತಾಯಿಗಳಿಗೆ ಪ್ರೀತಿಯಿಂದ ಚೆನ್ನಾಗಿರಲಿ ಮಕ್ಕಳು. ಯಾವ ತಂದೆ ತಾಯಿ ತಾನೇ ಮಕ್ಕಳು ಕೆಟ್ಟವರಾಗಲಿ ಅಂತ ಯಾರಾದರೂ ಉದ್ದೇಶ ಇದೆಯಾ ಬರುತ್ತಾ ಅವ್ರಿಗೆ? ಮಕ್ಕಳಿಗೆ ಯಾರಿಗೂ ಇಲ್ಲ, ಚೆನ್ನಾಗಿರಲಿ ಅಂತಾನೆ ಬೆಳೆಸೋದು ಅವ್ರನ್ನ. ಹೀಗಾಗಿ ನನಗೆ ಇಲ್ಲಿ ಇಂಥ ಹೇಳಿದ್ನಲ್ಲ, ಈ ಘಟನೆನ ಎಂಥದ್ದು, ಯಾವ ಸ್ವರೂಪದ್ದು, ಹೇಗೆ ಅನ್ನೋದಕ್ಕೆ ಇದುವರೆಗೂ ಆ ಪದಗಳು ಸಿಕ್ಕಿಲ್ಲ. ಯಾವ ಪದ ಕಾಯಿನ್ ಮಾಡ್ತಾರೆ ಇಂಥ ಘಟನೆಗೆ? ಈಗ ಒಂದು ಕೆಲವು ಅಮಾನುಷ ಅಂತೀವಿ, ಹೇಯ ಕೃತ್ಯ ಅಂತೀವಿ, ಹೆಚ್ಚು ಕಡಿಮೆ ಒಂದೇ ಇರ್ತವೆ. ಇಂಥ ಘಟನೆಗೆ ಈ ಒಂದು ಹೊಸ ಪದ ಕಾಯಿನ್ ಆಗಬೇಕು ಇದಕ್ಕೆ. ಆ ಪದ ಕಾಯಿನ್ ಆದಾಗ ಈಗಿರೋಗಂತ ಎಲ್ಲ ಉಗ್ರವಾದ ಒಂದು ಪ್ರತಿಯೊಂದು ಘಟನೆಗಳಿಗೂ ಅದು ದೊಡ್ಡ ಘಟನೆ ಆಗಿರ್ಬೇಕು. ಅದು ಅಂತ ಒಂದು ಒಂದು ಕನ್ನಡದಲ್ಲೋ ಇಂಗ್ಲಿಷಲ್ಲೋ ಇಂಥ ಪದ ಬೇಕಾಗಿದೆ ಇದಕ್ಕೆ, ಇಂಥ ಕೃತ್ಯಕ್ಕೆ. ಹೀಗಾಗಿ ಇಂಥ ಕೃತ್ಯವನ್ನು ಎಸಗಿದಾಗ ಈಗ ನನ್ನ ಕೇಸಲ್ಲಿ ಪೊಲೀಸ್ ಇಲಾಖೆ ತುಂಬ ಮುತುವರ್ಜಿ ಆಸಕ್ತಿಯಿಂದ ವಹಿಸಿ ಇಂಥ ಘಟನೆಯನ್ನು ಮರುಕಳಿಸಬಾರ್ದು ಅಂತ ಅದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ನನಗೆ ಪ್ರಶಂಸೆ ಇದೆ ಅವ್ರ ಬಗ್ಗೆ. ಆದರೆ ಆದರೂ ಕೂಡ ಪೊಲೀಸ್ ಇಲಾಖೆಗೆ ನನ್ನ ಮನವಿ ಏನು ಅಂದರೆ, ಯಾವುದೋ ಕಾರಣಾಂತರಗಳಿಂದ ಯಾವುದೋ ಒಂದು ಸಣ್ಣ ಒಂದು ಸಾಕ್ಷ್ಯಾಧಾರಗಳ ಕೊರತೆನೋ, ಯಾವುದೋ ಒಂದು ತಾಂತ್ರಿಕ ಕಾರಣಗಳು, ಟೆಕ್ನಿಕಲ್ ಡಿಚ್ ಅಂತಾರಲ್ಲ, ಈ ಕಾರಣಗಳಿಂದ ಅವನು ತಪ್ಪಿಸಿ ಕಾನೂನಿನ ಸುಳಿಯಿಂದ ಈಚೆಗೆ ಬರಬಾರ್ದು. ಇದು ನಾನೊಬ್ಬನ ಬಯಕೆ ಅಲ್ಲ, ಇಡೀ ಒಂದು ದೇಶದ ಜನ ಇದು ದೃಶ್ಯ ನೋಡಿದ ಜನ ಬಯಸೋದು. ಯಾವುದೇ ಕಾರಣಕ್ಕಾಗಿ ಅವನು ಕಾನೂನು ಸುಳಿಯಿಂದ ಈಚೆ ಬರಬಾರ್ದು. ಅವನಿಗೆ ಸರಿಯಾಗಿ ಕಾನೂನು ನ್ಯಾಯ ದೇವತೆ ಅವನಿಗೆ ಮಾಡಿರೋ ಪಾಪ ಕೃತ್ಯಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಬರೀ ತಕ್ಕ ಶಿಕ್ಷೆ ಅಲ್ಲ, ಮರಣದಂಡನೆ ಆಗಬೇಕು ಇವನಿಗೆ. ಯಾವುದೇ ನನಗೆ ನನ್ನ ಮಗ ಅಂತ ಅವನಿಗೆ ದಯೆ, ಕರುಣೆ, ಅಯ್ಯೋ ಪಾಪ ಅಥವಾ ಔದಾರ್ಯತೆ ನನ್ನಲ್ಲಿ ಇಲ್ಲ ಅವನಿಗೆ. ಯಾಕೆಂದರೆ ನಾನು ಔದಾರ್ಯ ಕೊಡೋಕ್ಕಾಗಲ್ಲ, ನಾನು ವಿಕ್ಟಿಮ್. ನಾನು ನನ್ನ ಕಣ್ಣನ್ನು ಕಿತ್ತರು, ನಾನೇ ಸಾಕ್ಷಿಯಾಗ ಇದಕ್ಕೆ ಪೂರಕ ಅಂಶಗಳು ಬೇಕಾಗೇ ಇಲ್ಲ. ನನ್ನ ಮಗ ನನ್ನ ಕಣ್ಣು ಕಿತ್ತ ಅಂತ ನಾನು ಹೇಳಿದ ಮೇಲೆ ನಾನೇ ಒಂದು ಮೇಜರ್ ಇದು
ವಿಕ್ಟಿಮ್ ಅಂಡ್ ಎವಿಡೆನ್ಸ್ ನನ್ನ ಅದೇ ಆಧಾರ ಆಗಬೇಕು. ನಾಳೆ ಕೋರ್ಟ್ ಆಗಲಿ ಪೊಲೀಸ್ನವರಾಗಲಿ ದೋಷಾರೋಪ ಪಟ್ಟಿ ಹಾಕ್ಬೇಕಾದ್ರೆ ಇದೇ ಮಾತು ತಗೋಬೇಕು. FIR ಆಗಿದೆ, ಮತ್ತೆ ನಾಳೆ ಚಾರ್ಜ್ ಶೀಟ್ ಮಾಡ್ತಾರೆ. ಚಾರ್ಜ್ ಶೀಟ್ ಅಲ್ಲಿ ಬಹಳ ಪೊಲೀಸ್ನವರು ಎಚ್ಚರಿಕೆಯಿಂದ ಮಾಡಬೇಕು. ಮತ್ತು ಸಾಮಾಜಿಕವಾಗಿ ಅವರು ಎಷ್ಟು ಪಬ್ಲಿಕ್ ಔಟ್ರೇಜ್ ಆಗಿದೆ, ಪಬ್ಲಿಕ್ ಔಟ್ಕ್ರೈ ಆಗಿದೆ, ಸಾರ್ವಜನ ಆಕ್ರೋಶ ಕುದಿದಿದೆ, ಆ ಅಂಶವನ್ನು ಬಳಕೆ ಮಾಡಿಕೊಂಡು ಅವನು ಯಾವುದೇ ಬೆನಿಫಿಟ್ ಆಫ್ ಡೌಟ್ ಆಗಲಿ ಅಥವಾ ಯಾವುದೇ ಒಂದು ಟೆಕ್ನಿಕಲ್ ಕಾರಣಗಳಿಂದ ಆಗಲಿ ಈಚೆ ಬರಬಾರ್ದು. ಅಕಸ್ಮಾತ್ ನಾಳೆ ಅವಕಾಶ ಕೊಡ್ತು ಅಂತಂದ್ರೆ ಈ ಅನುಮಾನ ಇಲಾಖೆಗಳ ಬಗ್ಗೆ ಮತ್ತು ನ್ಯಾಯಾಲಯಗಳ ಬಗ್ಗೆ ಅನುಮಾನದಿಂದ ನೋಡ್ತಾರೆ. ಇಂಥವನ್ನು ಬಿಟ್ಟುಬಿಟ್ರಲ್ಲ, ಇಂಥವನ್ನು ಇವರು ಬಿಟ್ರೆ ಇನ್ಯಾರನ್ನು ಬಿಡೋದಿಲ್ಲ, ಈ ಭಾವನೆಗಳು ಬರ್ತದೆ. ಈ ನಾನು ನ್ಯಾಯಾಲಯಗಳು ನಾವು ಹೇಳೋದಕ್ಕಾಗಲ್ಲ, ಯಾಕೆಂದ್ರೆ ನಾವು ಅದಕ್ಕೆ ಅವ್ರದೇ ಆದಂಥ ಒಂದು ದೃಷ್ಟಿಕೋನಗಳಿರುತ್ತೆ. ಆದರೆ ಆದರೂ ಕೂಡ ಒಬ್ಬ ನ್ಯಾಯಾಧೀಶರು ನ್ಯಾಯವಾದಿಗಳು ಅವ್ರು ಏನು ಮಾಡಬೇಕು ಅಂದರೆ, ಇಂಥ ನಡೆದಲ್ಲ ಈ ಘಟನೆಗೆ ಒಂದು ಹೊಸ ಪದ ಉಪಯೋಗಿಸಿ ಹೊಸ ಘಟನೆಗೆ ಒಂದು ಹೆಸರು ಕೊಡಬೇಕೀಗ. ಅಂತಹ ಘಟನೆ ಇದು ಆಗಬಾರ್ದು, ಆಗಿಬಿಟ್ಟಿದೆ. ಅಂಥವನಿಗೆ ನಾಳೆ ಸಮಾಜದಲ್ಲಿರಬೇಕು. ಈಗ ಕೊಡುವಂಥ ಜಡ್ಜ್ಮೆಂಟ್ ಇದೆಯಲ್ಲ, ತೀರ್ಪು ಮುಂದೆ ಯಾವುದಾದ್ರೂ ಪ್ರಕರಣಗಳಲ್ಲಿ ಈ ತೀರ್ಪು ಆಧಾರ ಆಗಬೇಕು. ಅಂದರೆ ಅದನ್ನ ನೆಕ್ಸ್ಟ್ ಜಡ್ಜ್ಮೆಂಟ್ಸ್ ರಿಲೇಡ್ ಅಪಾನ್ ದಿಸ್ ಜಡ್ಜ್ಮೆಂಟ್, ಇದನ್ನ ಆಧಾರವಾಗಿ ಇಟ್ಕೊಬೇಕು ಅವರು ಮುಂದಿನ ಜಡ್ಜ್ಮೆಂಟು. ಆ ತರ ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಡಬೇಕು ಅಂತ ನನ್ನ ಇದು ಕೋರಿಕೆ. ಈಗ ಪತ್ನಿಯನ್ನ ಕಳ್ಕೊಂಡಿದ್ರಿ, ಆ ಆಘಾತ ನೋವು ಇನ್ನೂ ಕೂಡ ಇತ್ತು, ನಿಮ್ಮ ಮಗಳು ಕೂಡ ಆಗ್ಲೇ ಹೇಳ್ತಾ ಇದ್ರು. ಅದು ಇನ್ನೂ ನಮ್ಗೆ ನೆನೆಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ನಾವಿನ್ನೂ ಮರ್ತೇ ಇಲ್ಲ. ಅಷ್ಟು ಬೇಗ ಈ ರೀತಿ ಎಲ್ಲ ಬಂದು ಒಂದು ದುರಂತ ಮಾಡ್ತಾನೆ, ಕೃತ್ಯ ಮಾಡ್ತಾನೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಅಂತ. ಈಗ ಮುಂದಿನ ಜೀವನ ಎಲ್ಲ ಹೆಂಗೆ ಸರ್? ಈಗ ಇಂಥ ಘಟನೆ ಖಂಡಿತ ಆಗಬಾರ್ದಿತ್ತು, ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಮಾಡೋದ ತಪ್ಪಿಗೆ ಬಾರದ ಶಿಕ್ಷೆ ನನಗೆ ಬಂತು. ಹೀಗಾಗಿ ಆಗಿಬಿಟ್ಟಿದೆ. ನಿಜ, ಇಷ್ಟು ದಿವಸ ನಾನು ಬೆಳಕಿನಲ್ಲಿದ್ದೆ, ಇನ್ನು ಮುಂದೆ ನಾನು ಕತ್ತಲಲ್ಲಿರಬೇಕು. ಕರಾಳ ದಿನಗಳನ್ನು ಕರಾಳ ಜೀವನವನ್ನು ನಾನು ನಡೆಸಬೇಕಾಗಿದೆ. ನನಗೂ ಎಷ್ಟೋ ಸಾರಿ ಅನಿಸ್ತು, ಏನು ಮಾಡಲಿ, ಹೇಗೆ ಮಾಡಲಿ, ಈಗ ನನ್ನ ಜೀವನ ನಡೆಸೋದು ಹೇಗೆ, ಇದರಲ್ಲಿ ತುಂಬ ಕಷ್ಟ ಆಗ್ತದೆಯಲ್ಲ ಅಂತ ಅಂದ್ಕೊಂಡೆ. ಆದರೆ ಘಟನೆ ನಡೆದ ದಿನದಿಂದ ಸಾವಿರ ಜನರು, ಎಷ್ಟೋ ಜನ ಆತ್ಮಧೈರ್ಯ ತುಂಬ್ತಾ ಇದ್ದಾರೆ, ಆತ್ಮಬಲ ತುಂಬ್ತಾ ಇದ್ದಾರೆ, ಆತ್ಮಸ್ಥೈರ್ಯ ಕೊಡ್ತಾ ಇದ್ದಾರೆ. ಇಷ್ಟೇ ಜೀವನ ಅಲ್ಲ, ಇದು ಇನ್ನೊಂದು ನಮ್ಮ ಅಡಿಯ ಹೇಳ್ತಿದ್ರು ಮಾತು, ಟೇಕ್ ಇಟ್ ಎಸ್ ಎ ಸೆಕೆಂಡ್ ಲೈಫ್. ಇಷ್ಟು ದಿವಸ ಒಂದು ಲೈಫ್ ಆಯಿತು, ಈಗ ಇನ್ನೊಂದು ಲೈಫ್ ತಗೊಳ್ಳಿ ಪಂಜೆ ಅಂತೇಳಿ. ನಿಮ್ಗೆ ಇಷ್ಟಕ್ಕೆ ಮುಗಿದಿಲ್ಲ, ಈಗ ಇದನ್ನು ಒಂದು ಜೀವನನ ಎಲ್ಲ ಬಂಧು ಬಳಗ ಸ್ನೇಹಿತರೆಲ್ಲ ಇದ್ದಾರೆ, ಇದನ್ನು ಒಂದು ಜೀವನ ನಡೆಸಿ. ಇದು ಬಹಳ ಜನಕ್ಕೆ ಬರಲ್ಲ ನಿಜ. ಅಕಸ್ಮಾತ್ ನಿಮ್ಗೆ ಬಂದುಬಿಟ್ಟಿದೆ, ಏನು ಮಾಡೋಕ್ಕಾಗುತ್ತೆ ಅಂತ ನಮ್ಮ ಸ್ನೇಹಿತರು, ನಮ್ಮ ಎಲ್ಲ ಇಂಟ್ರೆಸ್ಟ್ ಎಲ್ಲ ಒಂದು ಧೈರ್ಯ ತುಂಬ್ತಿದ್ದಾರೆ. ಸೊ ಆ ಧೈರ್ಯನೂ ಸ್ವಲ್ಪ ನನಗೆ ಒಂದು ಶಕ್ತಿ ತುಂಬಿದೆ. ಅದು ಒಂದಷ್ಟು ಸುಲಭ ಅಲ್ಲ ಜೀವನ. ಈ ಕತ್ತಲೆ ರಾತ್ರಿಗಳಲ್ಲಿ ಕಳೆಯೋದಿದೆಯಲ್ಲ, ಏನೋ ಉಸಿರು ಕಟ್ಟಿದಂಗೆ ಅನ್ಸುತ್ತೆ, ಅದು ಉಸಿರಾಡ್ತಿದ್ದೇನಲ್ಲ ಅನ್ಸುತ್ತೆ. ಆಲ್ ಆಫ್ ಸಡನ್ ಅಂದ್ರೆ ಹುಟ್ಟಿದಾಗಿನಿಂದ ಕಾಣಿಲ್ಲ ಅಂದ್ರೆ ಅದೊಂಥರ ಅಭ್ಯಾಸ ಆಗಿ ಹೋಗಿರುತ್ತೆ. ಹಾಗೆ ಇದು ಇನ್ನು ಜೀವನ ನಡೆಸಬೇಕು, ಇದಕ್ಕೆ ಹೇಗೆ ಮುಂದಿನ ಜೀವನ ರೂಪಿಸ್ಕೊಳ್ಬೇಕು ಅನ್ನೋದೇ ಇನ್ನೂ ಸ್ವಲ್ಪ ಎಷ್ಟೆಷ್ಟೋ ಕೆಲಸಗಳಿದೆ. ನನಗೆ ಇನ್ನೂ ಒಂದು ತಿಂಗಳು ಟ್ರೀಟ್ಮೆಂಟು 25 ದಿವಸ ಹೇಳಿದ್ದಾರೆ. ಆಮೇಲೆ ಕೃತಕವಾದ ಕಣ್ಣುಗಳನ್ನ ಹಾಕ್ತಾರೆ, ರೆಪ್ಪೆ ಆಡಿಸ್ಬೋದು, ಈಗಲೂ ಆಡಿಸ್ಬೋದು, ಈಗೆಲ್ಲ ಇದೆ. ಇದನ್ನೆಲ್ಲ ನಾನು ಮಾಡೋದು ಏಕೆಂದರೆ ನನಗನ್ಸು ನನ್ನಂಥ ವ್ಯಕ್ತಿಗೆ ಯಾಕಪ್ಪ ಬಂತು ನನಗೆ ಇದು ಅಂತ ನನಗೆ ಎಷ್ಟೋ ಸರಿ ಅನಿಸಿದೆ. ಆದರೂ ನಾನು ಸ್ವಲ್ಪ ಮೊದಲಿಂದನೂ ಸ್ಟ್ರಾಂಗ್ ವಿಲ್ ಪವರ್ ಅಂಥದ್ದು, ಜೀವನನ ಹೇಗೆ ಬರುತ್ತೋ ಆಗ ನಾನು ಸ್ವೀಕರಿಸ್ಕೊಂಡು ಹೋಗೋದಂಥ ವ್ಯಕ್ತಿ. ನನಗೆ ಒಂದೇ ಸ್ಥಿತಪ್ರಜ್ಞನಾಗುವಂತಾರೆ ಭಗವದ್ಗೀತೆಯಲ್ಲಿ. ಆಗ ಯಾವುದೇ ಬರಲಿ, ನಾವು ಅಪಮಾನವಾಗಲಿ ಅವಮಾನವಾಗಲಿ, ನಮಗೆ ಕೀರ್ತಿ ಬರಲಿ ಹೆಸರು ಬರಲಿ, ನಮ್ಮ ಪ್ರಶಂಸೆ ಬರಲಿ, ಏನೇ ಬರಲಿ, ಎಲ್ಲವನ್ನೂ ಸಮಾನ ಚಿತ್ತದಿಂದ ನೋಡು ಅಂತ ಹೇಳ್ತಾನೆ. ಅಂದರೆ ದೃಢ ಸಂಕಲ್ಪ ಬೇಕು ನಮಗೆ, ಸಮಾನ ಚಿತ್ತದಿಂದ ನೋಡುವಂಥದ್ದು. ಅಲ್ಲಿ ನಿಜಾನ ಸಹಿಸ್ಕೊಳ್ಳೋಕ್ಕಾಗೋಂಥ ಸಂದರ್ಭಗಳು ಬರ್ತವೆ, ಬಟ್ ಬಂದಿದೆ, ಎದುರಿಸ್ಬೇಕಲ್ಲ. ಅದರಿಂದ ವಿಲ್ ಪವರ್, ಒಂದು ನಮಗೆ ಆ ಶಕ್ತಿ ನಮ್ಮಲ್ಲಿ ಬರದೇ ಹೋದರೆ ಏನಾಗುತ್ತೆ ಕಷ್ಟ. ಬಟ್ ನನಗೆ ನಿಜ, ಎಷ್ಟೋ ನನಗೆ ಸ್ನೇಹಿತರು ನಮ್ಮ ಇಂಟ್ರೆಸ್ಟ್ ಹೇಳಿದ್ದಾರೆ, ಅವರು ನಿನಗೆ ಖಂಡಿತ ಭಾಳ ನಿಮಗೆ ಒಳ್ಳೆ ಶಕ್ತಿ ಇದೆ, ಖಂಡಿತವಾಗೂ ಈ ಮಕ್ಕಳಿಂದ ಇಂಥವ್ರಿಂದ ಇಷ್ಟು ದಿವಸ ಎದುರಿಸ್ಕೊಂಡು ಬಂದು ಈಗ ಈ ಕಣ್ಣನ್ನು ಕೆತ್ಕೊಂಡು ಹೆಂಡತಿ ಕಳ್ಕೊಂಡು ನಿನ್ನ ಕಣ್ಣುಗಳನ್ನು ಕಳ್ಕೊಂಡು ಇನ್ನೂ ಎಷ್ಟು ಧೈರ್ಯವಾಗಿ ಮಾತಾಡ್ತೀವಿ, ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀಯ, ಎಷ್ಟು ಧೈರ್ಯವಾಗಿ ಮಾತಾಡ್ತೀಯ ಅಂತ ಹೇಳಿದವರು ಇದ್ದಾರೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ, ಇಷ್ಟೆಲ್ಲ ನಾನು ಜೀವನ ನಡೆಸ್ಕೊಂಡ್ಮೇಲೆ ಆ ವಿಲ್ ಪವರ್ ಇನ್ನೂ ಸ್ವಲ್ಪ ನನಗೆ ಇನ್ನೂ ಶಕ್ತಿ ಕೊಡ್ಬೋದು, ನನಗೆ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಈ ಕಾನ್ಫಿಡೆನ್ಸ್ ಇನ್ನಷ್ಟು ಜಾಸ್ತಿ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅದ್ರ ಜೊತೆಗೆ ಈಗ ಸ್ನೇಹಿತರೆಲ್ಲ ಯಾವ ರೀತಿ ಬೆಂಬಲವಾಗಿ ನಿಂತಿದ್ದಾರೆ ನಿಮ್ಗೆ? ಸ್ನೇಹಿತ ನಮ್ಮ ಕಸಿನ್ ಅಂತ ವೀರಭದ್ರಯ್ಯ, ನನ್ನ 40 ವರ್ಷ ಸಹ MA ಜೊತೆಲಿ ಓದ್ದಾರಂತ
ಪಾಲಾಕ್ಷಯ್ಯ, ವೀರಭದ್ರಯ್ಯ, ವೀರಭದ್ರಪ್ಪನವರು, ಆಮೇಲೆ ನಮ್ಮ ಸೋಮಶೇಖರ್ ನಮ್ಮ ಕೊಲಿಗ್ಗು, ಆಮೇಲೆ ನಮ್ಮ ಶಿವರಾಮ್ ರೆಡ್ಡಿ ಅಂತ ನಮ್ಮ ಸ್ನೇಹಿತರೊಬ್ರು ಇದ್ದಾರೆ. ತುಂಬಾ ನಾನು ಅವನು ಹೈಸ್ಕೂಲಿಂದ ಕ್ಲಾಸ್ಮೇಟ್. ಸ್ನೇಹಿತರ ಬಗ್ಗೆನೇ ಮಾತಾಡ್ತಿದ್ವಿ. ಈಗ ಬಿ ರಮೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ರಮೇಶ್ ಅವರೇ, ಈಗ ಪರಮೇಶ್ ಅವರು ನಿಮ್ಮ ಹೆಸರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ನನ್ನ ಸ್ನೇಹಿತರು ನನಗೆ ಸಾಕಷ್ಟು ಆತ್ಮಸ್ಥೈರ್ಯ ತುಂಬಿದ್ದಾರೆ, ಅವರಿಂದಲೇ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರೋದು ಅಂತ. ಸೊ ಇಂಥ ಮಕ್ಕಳಿಗೆ ಒಂದು ಸ್ಪಷ್ಟ ಸಂದೇಶ ಕೊಡ್ಲೇಬೇಕು ಸರ್, ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಿರೋದು. ಏನ್ ಹೇಳ್ತೀರಾ ಸರ್? ಮೊಟ್ಟ ಮೊದಲನೇದಾರಿಗೆ ಅವ್ರನ್ನ ಈ ಸ್ಥಿತಿಲಿ ನೋಡ್ತೀನಿ ಅಂತ ನನ್ನ ಲೈಫ್ ಅಲ್ಲೇ ಅನ್ಕೊಂಡಿಲ್ಲಮ್ಮ. ಹೌದು, ಅವ್ರು ನನಗೆ ಪರಮೇಶ್ವರಪ್ಪ ನಮಸ್ಕಾರ, ಬಿ ವಿ ರಮೇಶ್ ಅಂತ. ನಮಸ್ಕಾರ ಸರ್. ನಿಜವಾಗ್ಲೂ ನಿಮ್ಮನ್ನ ಈಗ ನಾನು ಟಿವಿ ನೋಡ್ಬೇಕಾದ್ರೆ ಮ್ಯೂಟ್ ಮಾಡಿ ಕಣ್ಣು ಮುಚ್ಕೊಂಡು ಮಾತಾಡ್ತಾ ಇದ್ದೀನಿ. ಅಷ್ಟು ಹಿಂಸೆ ಆಗುತ್ತೆ ಮೇಡಮ್. ಶರ್ಮಿತಾ ಅವ್ರೆ, ಹೇಳಿ ಸರ್. ನಿಜ ಹೇಳ್ತೀನಿ, ಒಂದು ತತ್ವ, ನೀತಿ, ನಿಯಮ, ಮೌಲ್ಯ, ಆದರ್ಶ ಖಂಡಿತ ಇವರಲ್ಲಿ ನಾನು ಕಂಡಿದ್ದೆಮ್ಮ. ನಾನು ಅವಾಗ ಸಿಕ್ಕವರು ನಮ್ಗೆ. ನಾನು ವೆಲ್ ವಿಷರ್ ಅವರು, ಅವ್ರ ಹುಡುಗ. ನಾನು ಪೊಲೀಸ್ ಕಮಿಷನರ್ ಆಫೀಸ್ ಅಲ್ಲಿ ಇದ್ದೆ. ನಾನು ಅದ ಸಾಹೇಬ್ರಿಗೆ ಗೊತ್ತು ಅವ್ರಿಗೆ. ಬಟ್ ಇಂಥ ಪುಣ್ಯಾತ್ಮನಿಗೆ ಇಂತಹ ಸ್ಥಿತಿ ಬರಬಾರ್ದಾಗಿತ್ತು. ಎಷ್ಟು ಹಾನೆಸ್ಟ್ ಅಂದ್ರೆ ಎಷ್ಟು ಪ್ರಾಮಾಣಿಕರಿದ್ರೆ ಬಹುಶಃ ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಇದ್ರು ಅನ್ಸುತ್ತೆ ಅಲ್ವಾ ಸರ್? ನಾವು ಬಸ್ ಅಲ್ಲೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ ನಾವು ಮೊದ್ಲು. ನನಗಿಂತ ದೊಡ್ಡವರವರು. ಬಟ್ ಬಹಳ ಮೇಧಾವಿ, ಮತ್ತೆ ಸಾಮಾಜಿಕ ಕಳಕಳಿ, ಅದೆಲ್ಲ ನಮ್ಮನ್ನ ಇವತ್ತಿನ ಬಿ ವಿ ರಮೇಶ್ ಸಾಮಾಜಿಕ ಹುಡುಗ ಅಂತ ಅವ್ರನ್ನ ಹೇಳ್ತು ಅಂತಂದ್ರೆ, ಕಾರ್ಯಕರ್ತ ಅಂತಂದ್ರೆ, ಇಂಥವ್ರೆಲ್ಲ ಪ್ರೇರಣೆ. ಇವರು ಹಿಮಾನಾಗ ಅಂತವ್ರೆಲ್ಲ ಪ್ರೇರಣೆ ನಮ್ಗೆ. ಇಂಥ ಪುಣ್ಯ. ಇವನ್ ನಾವು ಹೂವ ತಗೊಂಡ್ಬರಕ್ ಹೋಗ್ತೀನಿ ನಮ್ಮ 9th ಏನಾದ್ರು, ಅಲ್ಲೂ ಕೂಡ ಆ ಹುಡುಗಿ ಹೇಳ್ತಾರೆ, ಪರಮೇಶ್ವರಪ್ಪ ಅವರು ನೀವು ಹೂವ ತಗೋತಿದ್ರಲ್ಲ ಅವ್ನ ಅಂಗಡಿನಲ್ಲಿ, ಆ ಹುಡುಗಿ ಆ ಹೆಂಗಸು ಕೂಡ ಕಣ್ಣು ನೀರ್ ಹಾಕೊಂಡ್ಬಿಟ್ಲು ನೋಡ್ಬಿಟ್ಟು, ಅನ್ನೋರು ಹಿಂಗ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ನಾನು ಮಾಧ್ಯಮದ ಮುಖಾಂತರ ಕೇಳ್ತೀನಿ, ಶರ್ಮಿತಾ ಅವರು, ಬೆಂಗಳೂರು ನಗರದ ವಕೀಲರ ಸಂಘ ಇರ್ಬೋದು ಅಥವಾ ರಾಜ್ಯ ವಕೀಲರ ಸಂಘ ಇರ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ ವಕೀಲರು ಕೂಡ ದೇಶ ದ್ರೋಹಿಗೆ ನೀವು ಕೇಸ್ ಹ್ಯಾಂಡಲ್ ಮಾಡಿದ್ರು ಕೂಡ ಈ ಮನುಷ್ಯತ್ವದ ವಿರೋಧಿ ಇದನ್ನಲ್ಲ ಇವರ ಮಗ, ಇವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಬೇಲ್ಗೆ ಅಂತ ಹೇಳಿ ವಕಾಲತ್ತೇ ವಹಿಸಬಾರ್ದು ಅಂತ ಕೇಳ್ಕೊಳ್ತೀನಿ. ಒಂದು, ಮತ್ತೆ ಪ್ರಾಸಿಕ್ಯೂಟರ್ ಇದಾರಲ್ಲ, ಆ ಪ್ರಾಸಿಕ್ಯೂಟರ್ ಸಂಬಂಧಪಟ್ಟ ಸ್ಟೇಷನ್ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಬರುತ್ತಲ್ಲ, ಆ ಪ್ರಾಸಿಕ್ಯೂಟರ್ ಅತ್ಯಂತ ಪ್ರಬಲವಾಗಿ ತನಗೇ ಆಗಿದೇನೋ, ತನ್ನ ತಂದೆಗೆ ಈ ತರ ಆಗಿದೇನೋ ಅನ್ನೋ ರೀತಿಯಲ್ಲಿ ಆರ್ಗ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಬೇಲ್ ಸಿಗ್ದಂಗೆ ನೋಡ್ಕೋಬೇಕು ಅಂತ ಹೇಳ್ತಾ, ಮತ್ತೆ ನಾನು ನ್ಯಾಯಾಧೀಶರ ಬಗ್ಗೆ ನಾವೇನು ಹೇಳಕ್ ಆಗೋದಿಲ್ಲ. ಅದು ಒಂದು, ಪರಮೇಶ್ವರಪ್ಪ ಅವರು ಜೈಲಲ್ಲೂ ಕೂಡ ಈತನಿಗೆ ಯಾವುದೇ ಕಾರಣಕ್ಕೂ ಯಾವ ತರ ಸವಲತ್ತು, ವಿಶೇಷ ಸವಲತ್ತು ಗೊತ್ತು, ವಿ ಗೆಟ್ ಎವ್ರಿಥಿಂಗ್ ಇನ್ ಜೈಲ್ ದುಡ್ಡು ಕೊಟ್ರೆ. ಸೊ ಆತರ ಈ ತರ ಏನೇ ಆದ್ರೂ ಕೂಡ ಅಲ್ಲೂ ಕೂಡ ಇವ್ರಿಗೆ ಶಿಕ್ಷೆ ಆಗ್ತಾ ಇರಬೇಕು, ಅರ್ಥದಲ್ಲೂ ಕೂಡ ನಾನು ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ ಮಾತಾಡೋದಕ್ಕಾಗಿ. ಪರಮೇಶ್ ಅವರೇ, ನಿಮ್ಮ ಧೈರ್ಯ ಮತ್ತೆ ಕಾನ್ಫಿಡೆನ್ಸ್ ನೋಡಿ ನಮ್ಗೆ, ಅಂದ್ರೆ ನೀವು ವಿಲ್ ಪವರ್ ಸ್ಟ್ರಾಂಗ್ ಆಗಿದೆ. ಸೊ ಸ್ನೇಹಿತರೆಲ್ಲ ಸಾಕಷ್ಟು ಆತ್ಮಸ್ಥೈರ್ಯ ತುಂಬ್ತಾ ಇದ್ದಾರೆ. ನೀವು ಅನ್ಕೊಂಡಿದ್ದೀರಾ, ಆಶಿಸ್ತಾ ಇರೋದು, ನೀವು ಒತ್ತಾಯ ಮಾಡ್ತಿರೋದು ಕಾನೂನಿಗೆ. ನಿಮ್ಮ ಮಗ ಅನ್ನೋ ಕರುಣೆ, ದಾಕ್ಷಿಣ್ಯ ಯಾವುದು ನನ್ನ ಹತ್ರ ಇಲ್ಲ, ಕಠಿಣ ಕ್ರಮ ಆಗ್ಬೇಕು ಅಂತ. ಸೊ ಕೊನೆಯದಾಗಿ ಚಿಕ್ಕದಾಗಿ ಏನ್ ಹೇಳ್ತೀರಾ? ಅದೇ ನಾನು ಹೇಳಿದ್ನಲ್ಲ, ಈಗ ಅವನ್ನ ಬೇಯಲಿಂದಾಗಲಿ ಅಕಸ್ಮಾತ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಅವನೇನಾದರೂ ಬಿಡುಗಡೆ ಆಗಿ ಬಂತು ಅಂದ್ರೆ ಸಮಾಜಕ್ಕೆ ದೊಡ್ಡ ಕಂಟಕ. ಅವನು ಸಮಾಜಕ್ಕೆ ಅವನು ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ತಾನೆ. ಜೊತೆಗೆ ಅಷ್ಟೇ ಅಲ್ಲ, ನಾನು ಬದುಕಿರ್ಬೋದೇನೋ, ನಮ್ಮ ಫ್ಯಾಮಿಲಿ, ನನ್ನ ಮಗ ಮತ್ತು ಮಗಳು ಬದುಕಿರ್ತಾರೆ, ಅಳಿಯ ಬದುಕಿರ್ತಾರೆ, ಇವ್ರ ಮೇಲೂ ನಾಳೆ ಏನ್ ಬೇಕು ಮಾಡಬಹುದು. ಅದಕ್ಕೋಸ್ಕರ ಈ ಅವನನ್ನ ಭಯ ಈ ತರ ಇರೋದ್ರಿಂದ ಯಾವುದೇ ಕಾರಣಕ್ಕಾಗಿ, ಈಗ ಅವನ ಸ್ನೇಹಿತ ಹೇಳ್ಕೊಟ್ರಲ್ಲ, ಯಾವುದೇ ಕಾರಣಕ್ಕಾಗಿ ಅವನ ಬಿಡುಗಡೆಗೆ ಪ್ರಯತ್ನ ಆಗಲಿ, ಜಾಮೀನಿಗೆ ಪ್ರಯತ್ನ ಆಗಲಿ, ಯಾವುದೇ ಕಾರಣಕ್ಕಾಗಿ ನಮ್ಮ ಇರತಕ್ಕಂಥ ಭಯ ಭೀತಿಯನ್ನ ನಿವಾರಣೆ ಮಾಡ್ಬೇಕು. ಅವರು ಯಾವುದೇ ಕಾರಣಕ್ಕೆ ಅವನು ಈಚೆ ಬರಬಾರ್ದು, ಶಿಕ್ಷೆ ಆಗ್ಬೇಕು. ಆಯ್ತು. ಥ್ಯಾಂಕ್ ಯು ಸೋ ಮಚ್ ಪರಮೇಶ್ವರ, ಇಲ್ಲಿ ತನಕ ಬಂದಿದ್ದಕ್ಕೆ, ಜೊತೆಗೆ ಸಮಾಜಕ್ಕೂ ಒಂದು ಸಂದೇಶವನ್ನ ನೀವು ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮ್ಗೆ ಇಲ್ಲಿ ತನಕ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಮುಗಿತಲ್ಲ, ಒಂದ್ ನಿಮಿಷ ಸರ್. ಒಟ್ನಲ್ಲಿ ಈಗ ಪರಮೇಶ್ವರು ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡ್ರು. ಒಟ್ನಲ್ಲಿ ಅವ್ರು ಹೇಳ್ತಾ ಇರೋದು ಒಂದೇ, ಇವಾಗ ತಮ್ಮ ಮಗನಿಗೆ ಕಠಿಣ ಶಿಕ್ಷೆ ಕಾನೂನಲ್ಲಿ ಜರುಗಿಸಬೇಕು ಅಂತ. ತನ್ನ ಮಗ ಅನ್ನೋ ಯಾವುದೇ ಪ್ರೀತಿ ವಾತ್ಸಲ್ಯ ಈಗ ನನ್ನನ್ನು ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಸಮಾಜಕ್ಕೂ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಪರಮೇಶ್ ಅವರು. ಇದೇ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ನೋಡ್ತಾರೆ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.